पूर्णगुणात्मक तादृश अनंतरूपाय पारतंत्राद्यशेष दोषदूराय अनंतानंतरूपेषु स्वगत अनंत गुणक्रिया रूपभेद विवर्जिताय स्वनिर्वाहक स्वाभिन्न विशेष बल तद्वत्व व्यवहार भागिनी अचिंत्य शक्ति संपन्नाय रमा ब्रह्म रुद्रेन्द्रादि सकल जीव जलात्मक प्रपंचाद्यंत भिन्न स्वरूपाय पंचभेद भिन्न श्री ब्रह्म रुद्र प्रभृति सकल सुरासुर नरात्मकस्य प्रपंचस्य यथा योग्यं सृष्टि स्थिति संहार नियमन ज्ञानाज्ञान बंध मोक्ष प्रदात्रे ऋगादि चतुर्वेद मूल रामायण ब्रह्मसूत्र महाभारत पंचरात्रादि अशेष सदागम प्रतिपादित स्वरूपाय अनाद्यनंत कालेपि स्वरूप देह अंतर्बाह्य देहांतस्थ स्थित सत्ता प्रतीति प्रवृत्त्यादि प्रदाय सर्वस्वामिने पुरुष स्थित्वा तद्वारा ज्ञानोपदिष्टे निरवधिक अनंत अनवद्य कल्याण गुणत्व ज्ञानपूर्वक स्वात्मात्मीय समस्त वस्तुभ्यो अनेक गुणाधिकांतराय सहस्रेणापि अप्रतिबद्ध निरंतर प्रेम प्रवाह रूप भक्ति विषयाय इदिष्टु ಕೂಡ ಆಗಿತ್ತು अनंत वेदोक्त तदनुक्त भारतोक्त प्रकारेण ब्रह्मोपासित अनंत गुणानंत क्रियानंत रूपाय अनंत वेदोक्त तदनुक्त भारतोक्त प्रकारेण ब्रह्मोपासित अनंत गुण अनंत क्रिया अनंत रूपाय अनंत गुणाय अनंत क्रियाय अनंತ ರೂಪಾಯ ಮೂರು ಸೇರಿದರೆ ಅನಂತ ಗುಣಾನಂತ ಕ್ರಿಯಾನಂತ ರೂಪಾಯ ಈ ರೀತಿಯಾಗಿ ಬ್ರಹ್ಮೋಪಾಸಿತ ಬ್ರಹ್ಮದೇವರಿಂದ ಉಪಾಸನೆ ಮಾಡಲ್ಪಡ್ತಾರೆ ಪರಮಾತ್ಮ ಬ್ರಹ್ಮವಾಯುಗಳಿಂದ ಅಂತ ಅರ್ಥ. ಅದಕ್ಕೆ ಆಧಾರ ಏನು, ಅದು ಯಾವುದನ್ನ ಆಧರಿಸಿ ಮಾಡ್ತಾರೆ ಅಂದ್ರೆ ಅನಂತ ವೇದೋಕ್ತ ತದನುಕ್ತ ಭಾರತೋಕ್ತ ಪ್ರಕಾರೇಣ ಅನಂತ ವೇದೋಕ್ತ ತದನುಕ್ತ ಭಾರತೋಕ್ತ ಪ್ರಕಾರೇಣ ವಿಶೇಷಾಂಶ ಏನು, ವೇದಗಳಿಂದ ಭಾರತ ಶ್ರೇಷ್ಠ ಆದ್ದರಿಂದ ವೇದಗಳಲ್ಲಿ ಹೇಳದೇ ಇರೋದನ್ನು ಮಹಾಭಾರತ ಹೇಳಿದ್ದೆ. ಆದ್ರೆ ಮಹಾಭಾರತದಲ್ಲಿರೋ ವೇದದಲ್ಲಿ ಇಲ್ಲ, ಬಹಳ ಮುಖ್ಯ, ಅಷ್ಟು ಸೂಕ್ಷ್ಮ ಮಹಾಭಾರತ. ಅದರಿಂದ ಮಹಾಭಾರತ ವೇದಗಳಿಗಿಂತ ಅನಂತ ವೇದಗಳಿಗಿಂತ ದಕ್ಷ ಶ್ಲೋಕಾತ್ಮಕವಾದ ಮಹಾಭಾರತ ಶ್ರೇಷ್ಠವಾದ ಕೃತಿ. ಅದರಲ್ಲಿ ವೇದ ಹೇಳದೇ ಇರತಕ್ಕ ವಿಶೇಷಾಂಶಗಳು ಅದರಲ್ಲಿ ಬಂದಿದೆ. ಅದನ್ನೆಲ್ಲ ಬ್ರಹ್ಮದೇವರು ತಿಳಿದೇ ಏನ್ ಮಾಡ್ತಾರೆ, ಉಪಾಸನೆಯನ್ನು ಮಾಡ್ತಾರೆ. ಅದಕ್ಕೆ ಬ್ರಹ್ಮಣಾತು ಅಖಿಲೇರ್ ಗುಣೈ ಅಂತ ಅವನು ಭಾಷ್ಯ. ಇದಿಷ್ಟು ಸೇರಿಸ್ಬೇಕಂದ್ರೆ ಈ ರೀತಿ ಉಪಾಸನೆ ಮಾಡ್ತಾರೆ ಅಂತ ಅರ್ಥ. ಅದನ್ನೆಲ್ಲ ವ್ಯಾಖ್ಯಾನಗಳನ್ನು ಸೇರಿಸ್ಬಿಟ್ಟು ಅಲ್ಲಿ ಹಾಕಿದ್ದಾರೆ ಒಟ್ಟಿಗೆ. ಅನಂತ ವೇದೋಕ್ತ ತದನುಕ್ತ ಭಾರತೋಕ್ತ ಪ್ರಕಾರೇಣ ಬ್ರಹ್ಮ ಉಪಾಸಿತ ಬ್ರಹ್ಮಣ ಉಪಾಸಿತ ಬ್ರಹ್ಮೋಪಾಸಿತ ಉಪಾಸಿತ ಅನಂತ ಗುಣಾನಂತ ಕ್ರಿಯಾನಂತ ರೂಪಾಯ ಕ್ರಿಯಾ ಸಾಮಾನ್ಯೇನ ಸರಸ್ವತ್ ಉಪಾಸಿತ ಅನಂತ ರೂಪಾಯ ಗುಣಕ್ರಿಯಾ ಸಾಮಾನ್ಯೇನ ರುದ್ರೋಪಾಸಿತ ಅನಂತ ರೂಪಾಯ ಗುಣಕ್ರಿಯಾರೂಪ ಸಾಮಾನ್ಯೇನ ಇಂದ್ರಾದ್ಯುಪಾಸಿತ ಬಹುಗುಣಾಯ. ಈಗ ಉಪಾಸನೆಯಲ್ಲಿ ತಾರತಮ್ಯ ತೋರಿಸ್ತಾರೆ. ಬ್ರಹ್ಮದೇವರು ಏನ್ ಮಾಡಿದರೆ, ಈಗ ಅನಂತ ವೇದೋಕ್ತ ತದನುಕ್ತ ಭಾರತೋಕ್ತ ಎಲ್ಲಾ ಗುಣಗಳ ಅನುಸಂಧಾನ ಪೂರ್ವಕವಾಗಿ ಪರಮಾತ್ಮನನ್ನ ಉಪಾಸನೆ ಮಾಡ್ತಾರೆ. ಆದ್ರೆ ಸರಸ್ವತಿ ಭಾರತೀಯರು ಒಂದು ಹೆಜ್ಜೆ ಸ್ವಲ್ಪ ಕಡಿಮೆ. ಕ್ರಿಯಾ ಸಾಮಾನ್ಯೇನ ಅಲ್ಲೇನಿದೆ ಅನಂತ ಗುಣ ಅನಂತಕ್ಕೆ ಅನಂತ ರೂಪ. ವಿಶೇಷವಾಗಿ ಕ್ರಿಯಾ ಸಾಮಾನ್ಯೇನ ಸರಸ್ವತ್ಯುಪಾಸಿತ ಸರಸ್ವತ್ಯುಪಾಸಿತ ಅನಂತ ರೂಪಾಯ. ಅನಂತ ರೂಪ ಕಾಮನ್, ಅನಂತ ಕ್ರಿಯಾ ಕಾಮನ್, ಅನಂತ ಗುಣದ ಸ್ವಲ್ಪ ಸ್ವಲ್ಪ ಅಂದ್ರೆ ಭಾರಿ ಸ್ವಲ್ಪ, ಗೊತ್ತಾಗಲ್ಲ ಉಳಿದವರಿಗೆ. ಗುಣಕ್ರಿಯಾ ಸಾಮಾನ್ಯೇನ ರುದ್ರೋಪಾಸಿತ ಅನಂತ ರೂಪಾಯ. ಗುಣ ಮತ್ತು ಕ್ರಿಯಾ ಸಾಮಾನ್ಯ, ಸಾಮಾನ್ಯ ಸ್ಪೆಸಿಫಿಕ್ ಅಲ್ಲ. ಸ್ಪೆಸಿಫಿಕ್ ಅಂದ್ರೆ ಅದನ್ನು ಸೇರಿ ಎಂದು. ಜನರಲಿ ಗ್ರೇಟ್ ಅಂಬೋದು ಬೇರೆ, ಪ್ರತಿಯೊಂದು ತಿಳಿದು ಗ್ರೇಟ್ ಅಂತ ಹೇಳೋದು ಬೇರೆ. ಅದರ ಸ್ವಲ್ಪ ವ್ಯತ್ಯಾಸ ಬರಲಿಕ್ಕೆ ಶುರುವಾಗ. ಸಾಮಾನ್ಯನೇ ಇದ್ದೇ ಇದೆ, ಆದ್ರೆ ಆ ಭಾಗದಲ್ಲಿ ಮಾತ್ರ ತಾರತಮ್ಯ ಎದ್ದು ಕಾಣುತ್ತೆ ಅಂತ ಅರ್ಥ. ಕಡಿಮೆ ಆಗ್ತಾ ಹೋಗುತ್ತೆ, ಉಪಾಸನೆ ತಕ್ಕಂತೆ ಫಲ ಕಡಿಮೆ. ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಯೋಗ, ರೂಪ, ಚತುರ್ವಿಧ. ಆಮೇಲೆ ಗುಣಕ್ರಿಯಾ ಕ್ರಿಯಾ ಸಾಮಾನ್ಯೇನ ರುದ್ರೋಪಾಸಿತ ಅನಂತ ರೂಪಾಯ ಗುಣಕ್ರಿಯಾ ಸಾಮಾನ್ಯ. ಅವು ಸಾಮಾನ್ಯವಾಗಿ ರೂಪ ಜಾಸ್ತಿ ಆಯ್ತು, ಸಾಮಾನ್ಯ ಆಯ್ತು ಅಂದ್ರೆ ಏನು,
ಅದಕ್ಕಿಂತ ಕಡಿಮೆ. ಗುಣಕ್ರಿಯಾರೂಪ ಸಾಮಾನ್ಯನ ಇಂದ್ರಾದ್ಯುಪಾಸಿತ ಅವರು ಇನ್ನೂ ಕಡಿಮೆ ಆಯ್ತು ಇಂದ್ರಾದಿಗಳಿಗೆ. ರುದ್ರಾದಿಗಳಿಗಿಂತ ಅವರೇ ಕಡಿಮೆ, ಸರಸ್ವತಿ ಭಾರತೀಯರಿದ್ದ ರುದ್ರಾದಿಗಳಿಗೆ ಕಡಿಮೆ, ಅವರೇ ವಾಯುದೇವರಿಗಿಂತ ಅವರಿಗೆ ಕಡಿಮೆ, ಬ್ರಹ್ಮದೇವರಿಗಿಂತ ಬ್ರಹ್ಮವಾಯುಗಳು ಸಮ. ಅದು ಮರಿಬಾರ್ದು. ಅಲ್ಲಲ್ಲ, ಅನಂತ ಅಂಬದು ಉಪಯೋಗ ಮಾಡೇ ಮಾಡ್ತಾರೆ. ಅನಂತದಲ್ಲಿ ಎಷ್ಟು ಅನಂತ ಅಂತ ಹುಡುಕ ಕೊಟ್ಟಾಗ ಆದಿ ಶಬ್ದ ಹೇಳಿದ್ರಿ ಅಲ್ಲ, ಅದರ ವ್ಯತ್ಯಾಸ ಗೊತ್ತಾಯ್ತಾ? ಈ ಕೋಟ್ಯಾಧೀಶನೇ ಶ್ರೀಮಂತ ಅಂತ ಪದ ಉಪಯೋಗಿಸ. ಶ್ರೀಮಂತ 100 ಕೋಟಿ ಇದ್ರು ಶ್ರೀಮಂತ, 10 ಕೋಟಿ ಇದ್ರು ಶ್ರೀಮಂತ, 1 ಕೋಟಿ ಇದ್ರು ಶ್ರೀಮಂತ, 10 ಲಕ್ಷ ಇದ್ರು ಶ್ರೀಮಂತ. ಅದೇ ಬಡವರಲ್ಲೂ ತಾರತಮ್ಯ ಇದೆ. ಆ ರೀತಿಯಲ್ಲಿ ಗುಣ ಅನಂತ ಶ್ರೀಮಂತ ಅನ್ನೋ ಪದದಲ್ಲಿ ತಾರತಮ್ಯ ಬಂತು. ಅನಂತ ಅನ್ನೋದ್ರಲ್ಲೂ ಕೂಡ ಏನು ಬರುತ್ತೆ ಅವರಿಗೆ ಅಷ್ಟೇ. ನಮ್ಮ ಸಿಂಪಲ್ ಬಾವಿಯಲ್ಲಿ ನೀರು ಎಷ್ಟಿದೆಯಪ್ಪ ಎಣಸಕ್ಕಾಗತ್ತ? ಅನಂತ. ದೊಡ್ಡ ಇಡಿಯ ಬಾವಿ ಸರೋವರ ಆಗಿಬಿಟ್ರೆ ಇನ್ನೂ ಕಷ್ಟ. ಅದೇ ನದಿ ಆಗಿದ್ರೆ, ಸಮುದ್ರ ಆಗಿಬಿಟ್ರೆ ಸಮುದ್ರದಂತೆ ಬ್ರಹ್ಮ ಅವರು ನೋಡಿದ್ರೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾರೆ. ಇದು ಅನಂತ ತಿಳ್ಕೊಂಡು ಕೂಡ ಅನಂತದಲ್ಲಿ ಏನಿದೆ ಅಂತ ಆಯ್ತು, ಈಗ ತಾರತಮ್ಯ ಇದೆ. ಬಹಳ ಮುಖ್ಯವಾದ ಅಂಶ. ಬಹುಗುಣ ಅಂತ ಯಾವ್ದು ಕೇಳಿದ್ರು? ಅನಂತ ಬಹು ಉಪಾಸನೆ ಅನಂತ ಗುಣ. ನಾವೇ ಅನಂತ ಗುಣ ಅಂತ ಹೇಳ್ತೇವೆ, ಅದೇ ಸಾಮಾನ್ಯ. ಅದು ಕ್ಲಾರಿಟಿಯಲ್ಲಿ ಬಹುಗುಣ. ಕ್ಲಾರಿಟಿ ಬಂದಾಗ ಸ್ವಲ್ಪ ಕಡಿಮೆ ಆಗ್ತಾ ಬರೋದು. ಉಳಿದ್ರೆ 4 ಬಂದ್ಬಿಡುತ್ತಲ್ಲ. ಅನಂತ ಅಂತ ಗೊತ್ತು, ಉಪಾಸನೆ ಒಳಬರೋದು 4 ಮಾತ್ರ. 100 ಇರೋದು ತಗೊಳ್ಳೋದು ಮಾತ್ರ 10 ತಗೊಂಡ್ರೆ ಹಾಗೆ ಇರೋದು 100. ಫಸ್ಟ್ ಡಿಸ್ಟಿಂಕ್ಷನ್ ತಗೊಂಡ್ರು ಕೂಡ ಎಷ್ಟಿರ್ಬೋದು? ಒಂದು 100 ಇರ್ಬೇಕಾಗಿಲ್ಲ. ಗೊತ್ತಾಯ್ತಾ? 70 ದಾಟಿಬಿಟ್ರೆ ಆಗೋಯ್ತು. ಆ ರೀತಿ ಅನಂತ ಗುಣ ಪದ ಕಾಮನ್. ಅಲ್ಲಿ ಬರ್ತು ಸ್ವಲ್ಪ ಬಹುಗುಣ ಕಡಿಮೆ, ಸ್ವಲ್ಪ ನಂಬರ್ ಕಡಿಮೆ. ಒಟ್ಟಿಗೆ ನೋಡಿದ್ರೆ ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಗತ್ತೆ ನಿಮ್ಗೆ? ಸುಮ್ಮನೆ ಫ್ಲಾಟ ನೋಡ್ತೀರಿ, ಮೇಲಿಂದ ನೋಡ್ತೀರಿ. ಪ್ಲಾನ್ ಅಂತಾರೆ. ಪ್ಲಾನ್ ಹೇಗಿರುತ್ತೆ? ಯಾವ್ದು ನೋಡಿದ್ರು ಫ್ಲಾಟೆ. ಇಲ್ಲಿಂದ ನೋಡಿ ಎಷ್ಟು ಹತ್ರ ಕಾಣುತ್ತೆ? ಇವತ್ತು 20 ಆತರ ಫ್ಲಾಟ್ ತೀರಾ ಕಾಮನ್ ಆಗೋದು ತಿಳಿತಾ. ಬಟ್ ಮೇಲಿಂದ ನೋಡಿದ್ರೆ ಫ್ಲಾಟೆ. ಒಂದು ಹೇಗೆ ಕಾಣಿಸ, ಎರಡು ಈ ಕಡೆಯಿಂದ ನೋಡಿ ಕ್ಲಿಯರ್ ಡಿಫರೆನ್ಸ್ ಗೊತ್ತಾಗುತ್ತೆ. ಆ ಕಡೆಯಿಂದ ಗೊತ್ತಾಗುತ್ತೆ. ಸೊ ಪ್ಲಾನ್ ಅಂಡ್ ಎಲಿವೇಶನ್ ಡಿಫರೆನ್ಸ್ ಹಾಗೆ ವ್ಯತ್ಯಾಸ ಇದೆಯೋ ಹಾಗೆ ಉಪಾಸನೆಯಲ್ಲಿ ವ್ಯತ್ಯಾಸ ಇದೆ. ಯಾರಿಗೆ? ಅದೇ ಉಪಾಸನೆ ಅನಂತಗಳು ಮಾಡಕ್ ಅವ್ರಿಗೂ ಬರೋದಿಲ್ಲ. ಯಾವ್ದದು ಅನಂತ? ಯಾವ ಅನಂತ? ವೇದೋಕ್ತ ತದನುಕ್ತ ಭಾರತೋಕ್ತ ಅನಂತ. ಅದಕ್ಕಿಂತ ಹೆಚ್ಚಲ್ಲ. ಮಹಾಲಕ್ಷ್ಮಿ ಅದು ಮೀರಿ ನಿಗಮತತೆಗಳ ಅತಿಕ್ರಮಿಸಿ, ಭಾರತ ನಿಗಮತ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಆಚರಿಸಿದ್ರೆ ಅವ್ರದ್ದು ಭಾರಿ ಜಾಸ್ತಿ. 100% ದೇವರು ತಾನೇ ಉಪಾಸನೆ ಮಾಡಿ ಹುಡುಗರು ಯಾರು ಗೊತ್ತಾಗೋದೇ. ಈವನ್ ತೀರಾ ಕಾಮನ್. ಒಬ್ರು ವಿಷಯ ಅವ್ರಿಗೆ ಗೊತ್ತೇಷ್ಟು ಬೇರೆಯವ್ರಿಗೆ ಗೊತ್ತಿರೋದಿಲ್ಲ. ಏನೇನೋ ಹೋಗ್ತಾ ಇರ್ತಾರೆ, ನನ್ನ ಕತೆ ಇವ್ರಿಗೇನು ಗೊತ್ತು ಅನ್ಕೊಂಡಿಲ್ಲ. ಏನೋ ಬೈತಿರ್ತಾರೆ, ನಾ ಮಾಡಿಲ್ಲ ಅಂತ ಇವ್ರಿಗೇನು ಗೊತ್ತು ಅನ್ಕೊತಾನೆ. ಆ ಥರ ಇಲ್ಲದ್ದು ಇಲ್ಲಿ ಏನೇನೋ ಸೇರಿಸಿ ಹೇಳ್ಬೇಕಾರೆ ಆ ಸಮಯ ಬಂದಿದ್ದೇನೆ. ಅದೇ ಹೇಳ್ತಾ ಕೂತ್ಕೊಂಡು ಪಜಿತಾ ಬಿಡುತ್ತೆ, ಅಲ್ಲಿ ಲಾಭ ಆಗ್ಬಿಡುತ್ತೆ. ಗುಣಕ್ರಿಯಾ ಸಚ್ಚಿದ ಇಷ್ಟ ಆಯ್ತು. ಅಮೆರಿಕ ಸಡನ್ ಆಗಿ ಇಲ್ಲಿ ಬಂದ್ರು. ಮೋಕ್ಷ ಎಂತದ್ದೀಗ ಅಂದ್ರೆ ಉತ್ಕ್ರಾಂತಿ. ಯಾವುದು ಫಲಾಧ್ಯಾಯಕ್ಕೆ 4 ಭಾಗ ಇದೆ. ಮೊದಲು ಕರ್ಮಕ್ಷಯ ಆಗ್ಬೇಕು, ಅದಾದ್ಮೇಲೆ ಉತ್ಕ್ರಾಂತಿ ಆಗ್ಬೇಕು, ಆಮೇಲೆ ಮಾರ್ಗ, ಆಮೇಲೆ ಭೋಗ. ಕರ್ಮಕ್ಷಯ ಪಾದ, ಉತ್ಕ್ರಾಂತಿ ಪಾದ, ಮಾರ್ಗ ಪಾದ, ಭೋಗ ಪಾದ 4 ಸೇರಿ ಒಂದು ಯೂನಿಟ್. ಅಂದರೆ ಒಂದು ಪ್ರೋಸೆಸ್. ಈಗ ಯಾವುದೋ ಕಾರ್ಯಕ್ರಮ ನೋಡಕ್ ಹೋದ, ಟಿಕೆಟ್ ತಗೊಂಡು ಒಳಗೆ ಕೂಡೋವರೆಗೂ ಏನಿದೆ ನೋಡೋದು, ಅಷ್ಟರವರೆಗೂ ಒಂದು ಪ್ರೋಸೆಸ್ ಇದೆ. ಒಂದೇ ಪ್ರೋಸೆಸ್ ಇರುತ್ತೆ. ಮತ್ತೆ ಕರ್ಮಕ್ಷಯ ಆಗ್ಬೇಕು. ಕರ್ಮಕ್ಷಯ ಆಗೋವರೆಗೂ ಏನಿಲ್ಲ, ಏನಿಲ್ಲ. ಇವತ್ತು ಉದಾಹರಣೆ ಸ್ನಾನ ಮಾಡ್ತಾರೆ. ಸ್ನಾನ ಅಂದ್ರೆ ನೀರು, ನೀರು ಅಂದ್ರೆ ಕರ್ಮ. ಗೊತ್ತಾ? ನೀರು ಅದಕ್ಕೆ ಯಾವುದೇ ಕರ್ಮಕ್ಕೂ ಮೊದ್ಲು ಏನ್ ಮಾಡೋದು ನಾವು? ಕೃಷಿ ಅಂತ ಹೇಳ್ಬೇಕು. ಆ ನೀರಿನ ಮೂಲಕ ತೋರಿಸ್ಬೇಕಲ್ಲ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಮೊದಲೇನ್ ಬೇಕೀಗ? ಮೊದಲನೇ ಕರ್ಮ ಯಾವುದು? ಸ್ನಾನ. ಅದೊಂದು ಕರ್ಮ, ನೀರ್ ಬೇಕು. ಮತ್ತೆ ಸಂಧ್ಯಾನೆ, ಅದಕ್ಕೂ ಮತ್ತೆ ನೀರು ಬೇಕು. ಅದಕ್ಕೂ ಬೇಕು. ಎಲ್ಲ ಮುಂದಕ್ಕೆ ಹೋಗ್ತಾ ಅಭಿಷೇಕಕ್ಕೂ ನೀರು ಬೇಕು. ಅಲ್ಲಿ ವೆರೈಟಿ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಯಾವ ಮೊದಲ ಕರ್ಮಕ್ಕೆ ಕರ್ಮ ಅಂದ್ರೆ ನೀರು ಅಂತ ತಗೊಂಡಿದ್ರಿಂದ ಸ್ನಾನ ಇಲ್ಲದೆ ಹೇಗೆ ಬಡಿ ಕೆಲಸ ಮಾಡಕ್ ಬರೋದಿಲ್ವೋ, ಕರ್ಮ ಇಲ್ಲದೆ ಯಾವುದು ಕೂಡ ಮಾಡಕ್ ಸಾಧ್ಯ ಇಲ್ಲ. ಬೇಸಿಕ್ ಕರ್ಮ ಅಂದ್ರೆ ವರ್ಣಾಶ್ರಮ ಉಚಿತವಾದ ಕರ್ಮ ಈ ಸೈಡ್ ಇಂದ. ಪರಮಾತ್ಮರ ಗುಣವನ್ನು ತಿಳ್ಕೊಳ್ಳೋದು ಆ ಸೈಡ್ ಇದೆ. ಏನ್ ಕೊಡ್ತೇವೆ ಈ ಭಾಗ, ಯಾರಿಗೆ ಕೊಡ್ತೇವೆ ಅಂತ ಭಾಗ. ಯಾರಿಗೆ ಕೊಡ್ತೇವೆ ಬಂದಾಗ ಅವರೇ ಸೇರಿದೆ ಇರ್ಬೇಕು. ಏನ್ ಕೊಡ್ತೇವೆ? ಒಂದು ಕ್ವಾಲಿಟಿ ಆಫ್ ಕರ್ಮ ಕೊಡೋದು ನಾವು. 3 ಭಾಗ ಇರ್ಬೇಕು. ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ, ರೂಪ, ಚತುರ್ವಿಧ ಮುಕ್ತಿ ಯೋಗ್ಯ 4 ವಿಧ ಮುಕ್ತಿ. 4 ವಿಧ ಮುಕ್ತಿ ಅಂತ ಹೇಳಿದ್ರೆ ಯಾವ್ದು?
ಇದು ಮುಕ್ತಿ ಪ್ರಾಪ್ತಿ 4 ವಿಧ. ಆದ್ರೆ ಮುಕ್ತಿಯಲ್ಲಿ 4 ವಿಧ. ಅದ್ಯಾವುದು? ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ ಮತ್ತೆ ಸಾಯುಜ್ಯ. ಕೊನೆಯ 5ನೇ ದೊಡ್ಡ ಸಾರಸ್ಯ. ಇನ್ನು ಚತುರ್ವಿಧ ಶಬ್ದಕ್ಕೆ 2. ಮುಕ್ತಿಗೆ ಹೋಗೋ ಮಾರ್ಗ 4 ವಿಧ, ಮುಕ್ತಿಗೆ ಹೋದ್ಮೇಲೆ 4 ವಿಧ. ಗೊತ್ತಾಯ್ತಾ? ಈ 4 ಕಡೆ ಬಿಡ್ತಾರೆ, ಪಾಸೆ ತರೋದ್ ಕಡೆ ಬೇರೆ ಬಿಡ್ತಾರಲ್ಲ, ಆ ತರದ 4 ದಾರಿ ಇದೆ. ಅಲ್ಲೇನಿದೆ 4 ವಿಧ. ಅದು ಇದ್ರ ತಕ್ಕಂತೆನೆ ವೇರಿಯೇಷನ್ ಸಿಗೋದು ಅಲ್ಲೂ ಕೂಡ. ಉಪಾಸನೆಗೆ ತಕ್ಕ ಫಲ ಅಂದ್ಮೇಲೆ ತಾರತಮ್ಯ ಒಪ್ಲೇಬೇಕು. ಇಲ್ಲ ಎಲ್ಲರೂ ಉಪಾಸನೆ ಕಾಮನ್ ಅಂತ ಹೇಳಿದ್ರು, ಕಾಮನ್ ಇಲ್ವಲ್ಲ, ಆದ್ರಿಂದ ಸಾಧ್ಯ ಇಲ್ಲ. ಅವ್ರು ಆ ರೀತಿ ಸಾಮ್ಯ ಹೇಳಕ್ ಹೋಗಿ ಏನೋ ಮಾಡಕ್ ಹೋಗಿ ಏನೋ ಆಯ್ತು. ಬ್ರಹ್ಮಾದಿ ಮಾನುಷೋತ್ತಮ ಅಂತಾನ ಅಷ್ಟಾದ್ಮೇಲೆ ಅವರಿಂದ ಉಪಾಸಿತ ಎಷ್ಟಪ್ಪ ಅವರಿಂದ ಉಪಾಸನೆ ಅಂತ ಕೇಳಿದ್ರೆ, ಮುಕ್ತಿಯೋಗ್ಯರೆಲ್ಲ ಇದ್ದಾರೆ. ಮುಕ್ತಿಯೋಗ್ಯ ಅಧಿಕಾರಿ ವಿಶೇಷ ಉಪಾಸಿತ ಆತ್ಮತ್ವರೂಪ ಏಕಗುಣಾಯ. ಇನ್ನೂ ಕಡಿಮೆ ಆಗ್ಬಿಟ್ರು, ಭಾರಿ ಕಡಿಮೆ ಮುಕ್ತಿಯೋಗ್ಯರು 1 ಗುಣಕ್ಕೆ ಬಂದ್ಬಿಟ್ರು, 4 ಆಗೋದಿಲ್ಲ ಅವರಿಗೆ. ಬ್ರಹ್ಮಾದಿ ಮಾನುಷೋತ್ತಮಾಂತಾನಾಂ ಉಪಾಸನಾನುಸಾರೇಣ ಯಥಾಯೋಗ್ಯಂ ಸಂಜಾತ ವಿಚಿತ್ರ ಅಪರೋಕ್ಷ ಜ್ಞಾನ ವಿಷಯಾಯ. ಯೋಗ್ಯತೆ ತಕ್ಕಂತೆ ಅಧ್ಯಯನ, ಅಧ್ಯಯನ ತಕ್ಕಂತೆ ಉಪಾಸನೆ, ಉಪಾಸನೆ ತಕ್ಕಂತೆ ದರ್ಶನ, ದರ್ಶನಕ್ಕೆ ತಕ್ಕಂತೆ ಭಕ್ತಿ, ಭಕ್ತಿ ತಕ್ಕಂತೆ ಫಲ, ಮುಕ್ತಿ. ಇದೆಲ್ಲ ಲಿಂಕ್ ಇದೆ ಅಲ್ಲಿ. ಅದು ಯಾವ ಸ್ಟೇಜಲ್ಲಿ ಒಪ್ಕೊಳ್ದೆ ಹೋದ್ರು ಕೂಡ ಅದು ತಪ್ಪೆ. ಯಾವ ಸ್ಟೇಜಲ್ಲಿ ತಪ್ಪು ಮಾಡಿದ್ರೆ ತಪ್ಪಾಗಲ್ಲ. ಅತ್ಯರ್ಥ ಪ್ರಸಾದ ವಿಚಿತ್ರ ಸಂಜಾತ ವಿಚಿತ್ರ. ವಿಚಿತ್ರ ಅಂತ ಯಾತಕ್ಕೆ ಹೇಳಿದ್ರು? ಅದರಲ್ಲೂ ತಾರತಮ್ಯ ಇದೆ. ಚಿತ್ರ ವಿಚಿತ್ರ ಒಂದೇ ಇದ್ದಾಗ ಬೆಟರ್ ಬರೋದಿಲ್ಲ. ಭಾರಿ ಒಳ್ಳೇದು, ಭಾರಿ ಒಳ್ಳೇದು ಪದ ಉಪಯೋಗ ಒಳ್ಳೇದಿರ್ಬೇಕು. ಆಮೇಲೆ ಕೆಟ್ಟದ್ದು ಇರ್ಬೇಕು. ಒಳ್ಳೇದು ಅಂತ ಹೇಳೋ ಕೆಟ್ಟದ್ದು ಇರ್ಬೇಕು. ಅದು ಭಾರಿ ಕೆಟ್ಟದ್ದು ಬೇರೆ ಇರ್ಬೇಕು. ಒಂದು ಪದದಲ್ಲಿ ಎಷ್ಟೋ ವೇರಿಯೇಷನ್ ಬಂದವರು. ಯಥಾಯೋಗ್ಯಂ ಸಂಜಾತ ವಿಚಿತ್ರ ಅಪರೋಕ್ಷ ಜ್ಞಾನ ವಿಷಯಾಯ ಅತ್ಯರ್ಥ ಪ್ರಸಾದ ಕರ್ತ್ರೆ. ಈ ಸ್ಟೇಜಲ್ಲಿ ಪರಮಾತ್ಮ ಏನ್ ಮಾಡ್ತಾನೆ? ಅತ್ಯರ್ಥ ಪ್ರಸಾದ. ಒಳಗೆ ಕರ್ತಾರೆ, ಭಿಕ್ಷಕರಿಗೆ ಹಾಕ್ತಾರೆ, ಅನುಗ್ರಹ ಮಾಡ್ತಾರೆ. ಅಲ್ಲೇ ಕೂಗ್ತಿರ್ತಾರೆ, ಕರೆಯರಿಗೆ ಒಳಗೇನೆ ಕರೆಯೋದಿಲ್ಲ. ಬಂದು ಅಲ್ಲಿ ದೂರ ಕಳಿಸ್ಬಿಡ್ತಾರೆ, ಹಾಕಿ ಕಳಿಸ್ಬಿಡ್ತಾರೆ. ಅಲ್ಲಿ ಹಾಕಿದ್ದು ಹೌದು, ಬಟ್ ಇವು ಫ್ರೆಶ್ ಇರೋದು ಯಾವ್ದು ಹಾಕೋದಿಲ್ಲ. ಗೊತ್ತಾಯ್ತಾ? ಆಮೇಲೆ ಕೆಲವರು ಒಳಗೆ ಕರೀತಾರೆ, ಒಂದು ಚೇಂಜ್ ಆಯ್ತು, ಒಳಗೆ ಕರೀತಾರೆ. ಆಮೇಲೆ ಕೆಲವರಿಗೆ ನದಿಗೆ ಮನೆಗೆ ಕರಿಬಹುದು, ಡೈರಿಗೆ ಹಾಲು ಕುಡಿಸ್ಬೋದು. ಅಲ್ಲೂ ಕೂಡ ಏನಾಗುತ್ತೆ, ಮತ್ತೆ ವೇರಿಯೇಷನ್ ಇದೆ. ಎಲ್ಲ ರೀತಿ ಮಾಡೋದು, ಉಪಚಾರ ಮಾಡೋದು ಗೊತ್ತಿಲ್ಲ, ಎಲ್ಲ ಬಡಿಸ್ಬಿಟ್ಟಿದ್ದಾರೆ. ಕೃಷ್ಣಾರ್ಪಣ ಅಂದಿಲ್ಲ. ಆಗ ಅಂದ್ರೆ ಮಹಾಪ್ರಸಾದ. ಇಲ್ಲಿ ತಿನ್ನಕ್ ಅಲ್ವೇ ತಿನ್ನಾಗಿಲ್ಲ. ಮತ್ತೆ ಎಲ್ಲಿಯೋ ಕೃಷ್ಣಾರ್ಪಣ ಅಂತ ಹೇಳೋರಿಗೆ ಏನ್ ಮಾಡಾಗಿಲ್ಲ, ಈಗ ನಿರ್ಲಕ್ಷ್ಯ ಮಾಡೋದು. ಅಲ್ಲಿ ಇಷ್ಟಪಟ್ಟಿದ್ದರೆ ತಗೊಳ್ಳೋದು. ಅಲ್ಲಿವರೆಗೂ ಏನಿಲ್ಲ, ಏನು ಕೆಲ. ನಾವು ಪ್ರಸಾದದಲ್ಲೂ ತಾರತಮ್ಯ ಇದೆ. ಗೊತ್ತಾಯ್ತಾ? ಆ ಸ್ವೀಟ್ ಒಂದೊಂದು ಸ್ವೀಟ್ ಹಾಕೋದು ಬೇರೆ, ಕೆಲವು ಹಾಕೋದು ಬೇರೆ, ವೆರೈಟಿ ಹಾಕೋದು ಬೇರೆ. ಕೆಲವರು ಹೆಚ್ಚು ಹಾಕೋದು, ಅದಕ್ಕೆ ಬೇಡ ಅಂದ್ರೆ ಹಾಕ್ತಿರ್ತಾರೆ, ಬೇಕು ಅಂದ್ರೆ ಹಾಕೋದಿಲ್ಲ. ಇವೆಲ್ಲ ಪದ್ಧತಿಗಳು, ಅದು ಅನಿವಾರ್ಯ. ಅತ್ಯರ್ಥ ಪ್ರಸಾದ ಕರ್ತ್ರೆ ಅಪರೋಕ್ಷ ಜ್ಞಾನ ಮಹಿಮ್ನ ಅಗ್ನಿನ ತೂಲರಾಶಿ ಮತ್ತೆ ಭಸ್ಮೀಭೂತ ಅಪ್ರಾರಬ್ಧ ಪುಣ್ಯ ಪಾಪ ಅನಿಷ್ಟ ಕಾಮ್ಯ ಕರ್ಮಣಾಂ ಬ್ರಹ್ಮೋಪದೇಶಾನಾಂ ವಾತಪುತ್ರೀಯತಾ ಪ್ರಸಂಗ ಪರಿಹಾರಾಯ ಭಗವತ ಅವಶೇಷಿತ ಭೋಗೇನ ನಿಶೇಷೀಕೃತ ಪ್ರಾರಬ್ಧ ಕರ್ಮಣ ಸತ್ಯಲೋಕೆ ಚತುರ್ಭಾಖ್ಯ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಪ್ರತೀಕಾಲಂಬನಾನಾಂ ವೈಕುಂಠಲೋಕ ಸ್ಥಿತ ಭಗವದ್ರೂಪಾಖ್ಯ ಅಕಾರ್ಯ ಬ್ರಹ್ಮ ಕಾರ್ಯ ಪ್ರಾಪ್ತಾನಾಂ ಅಪ್ರತೀಕಾಲಂಬನಾನಾಂ. ವ್ಯತ್ಯಾಸ. ಪ್ರತೀಕಾಲಂಬನರು, ಅಪ್ರತೀಕಾಲ ಎರಡು ಗುಂಪಿನವರು ಇದ್ದಾರೆ. ಅಪ್ರತೀಕಾಲಂಬನರು ಯಾರು ಶ್ರೇಷ್ಠ ಇದರಲ್ಲಿ? ಅಲ್ಲ, ಎರಡರಲ್ಲಿ ಜಾಸ್ತಿ ಶ್ರೇಷ್ಠ. ಯಾಕೆ? ಪ್ರತೀಕ ಬೇಕಿಲ್ಲ. ಕೇಳಿದ ತಕ್ಷಣ ಯೋಚನೆ ಉತ್ತರ ಕೊಡೋದು ಬೇರೆ, ಪುಸ್ತಕ ತೆಗೆದು ನೋಡಿ ಉತ್ತರ ಕೊಡೋದು ಬೇರೆ, ಎಣಿಸ್ಕೋದು ಕೊಡೋದು ಬೇರೆ. ಬರ್ತಾ ಏನಾಗುತ್ತೆ ಅವರಿಗೆ? ಉಪಾಸನೆಯಲ್ಲಿ ಅದರಲ್ಲಿ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಬರೋದು. ಅದಕ್ಕೆ ಪ್ರತೀಕಾಲ ಇಬ್ಬರಿಗೂ ಮುಕ್ತಿ ಇದೆ, ಪ್ರತಿಕಾಲದವರೆಗೂ ಮುಕ್ತಿ ಇದೆ. ಅಪ್ರತಿಕಾಲ ಮುಕ್ತಿ. ವ್ಯಾಪ್ತೋಪಾಸಕರೆಲ್ಲ ಎಂತವ್ರವರು? ಅಪ್ರತಿಕಾಲ. ಆ ವ್ಯಾಪ್ತೋಪಾಸನೆ ಮಾಡಕ್ ಬರೋದಿಲ್ವಲ್ಲ, ಅವ್ರ ವ್ಯಾಪ್ತೋಪಾಸನೆ ಮತ್ತೆ ತಾರತಮ್ಯ ಇದೆ. ಮತ್ತೆ ಎಲ್ಲಿವರೆಗೂ ವ್ಯಾಪ್ತಿ ಅಂತ ಪ್ರಶ್ನೆ. ಈಗ ಈ ತಹಶೀಲ್ದಾರ್ ವ್ಯಾಪ್ತಿ, DC/AC ವ್ಯಾಪ್ತಿ ಇದ್ದಾಗೆ ವೇರಿಯೇಷನ್ ಬರುತ್ತೆ. ಅದ್ ತಕ್ಕಂತೆ ಫಲ ಕೊಡ್ತಾನೆ. ಈ ಪ್ರತಿಕಾಲಂಬದರು ಮುಕ್ತಿ ಹೋಗ್ತಾರೆ. ವೈಕುಂಠ ಲೋಕಸ್ಥಿತ ಭಗವದಾಖ್ಯ ಅಕಾರ್ಯ ಬ್ರಹ್ಮ ಪ್ರಾಪ್ತಾನ. ಇವರೆಲ್ಲ ಅಪ್ರತಿಕಾಲಂಬದವರು ಪ್ರತಿಕಾಲದ ವ್ಯತ್ಯಾಸ ಏನು ಅಂದ್ರೆ, ಪ್ರಾರಬ್ಧ ಕರ್ಮ ಮೊದಲು ಪ್ರಾರಬ್ಧ ಕಳ್ಕೊಂಡ್ಬಿಡಬೇಕು. ಪ್ರಾರಬ್ಧದಲ್ಲಿ ಏನೇನು ಹೋಗ್ಬೇಕು ಅಲ್ಲಿಗ? ಮೊದಲನೇದಾಗಿ ಇಲ್ಲಿಂದ ಬರಬೇಕು.
ಮತ್ತೆ ಅಪರೋಕ್ಷ ಜ್ಞಾನ ಮಹಿಮ್ನಾ, ಅಪರೋಕ್ಷ ಜ್ಞಾನ ಆಗೋವರೆಗೂ ಕೂಡ ಏನ್ ಬರೋದಿಲ್ಲ, ಕರ್ಮ ಸುಡೋದಿಲ್ಲ. ಅದೇನಾಗ್ಬೇಕು, ಪ್ರಜ್ವಲಿಸ್ಬೇಕು. ಅಪರೋಕ್ಷ ಜ್ಞಾನ ಅಂದ್ರೆ ಬೆಂಕಿ. ಈಗ ಕಿಡಿಗೆಲ್ಲ ಬರಕ್ ಬರಲ್ಲ. ಅಪರೋಕ್ಷ ಚೆನ್ನಾಗಿ ಓದ್ತಾ ಕಿಡಿಯಷ್ಟು ಜ್ಞಾನ ಬಂದಿದೆ ಅಷ್ಟೇ. ಯಾವ್ದ್ರ ಸಾಲದಿಲ್ಲ, ಅದು ಸರ್ವಕರ್ಮ ಸುಟ್ಟಾಕ್ಬೇಕು. ಆ ಶಕ್ತಿ ಅದಕ್ಕಿಲ್ಲ. ಆ ಶಕ್ತಿ ಬರ್ಬೇಕಾದ್ರೆ ಹತ್ರ ಅಪರೋಕ್ಷ ಜ್ಞಾನ ವಿಷಯ ಸ್ವಲ್ಪ ಅಪರೋಕ್ಷ ಜ್ಞಾನ ಮಹಿಮ್ನ ಅಗ್ನಿನ ಪದ ಬಂದಿದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಎಲ್ಲಿ ಗೊತ್ತಿಲ್ಲದಲ್ಲಿ ಗೀತಾ ಅಂತ ಹೇಳ್ತಾ ಇತ್ತು. ಹಿಮ್ನ ಗೀತಾ ಕರೆಕ್ಟ್, ಅದು ಗೊತ್ತಿಲ್ಲದಲ್ಲ ಅದು ಹೇಳೋದು. ಸ್ಥೂಲ ರಾಶಿ ಮತ್ತೆ ಜಾಸ್ತಿ ಅಲ್ಲಿರೋದಾದ್ರಿಂದ ಸ್ಥೂಲ ರಾಶಿ ಇವತ್ತು ಅಲ್ಲಿ ಅದೇ ಪದ ಇಲ್ಲದೆ ಹೋದ್ರು ಅರ್ಥತಾ ಇದೆ. ಈ ಸೇಮ್ ವರ್ಡಿಂಗ್ಸ್ ಇಲ್ಲದೆ ಇರ್ಬೋದು, ಕಾನ್ಸೆಪ್ಟ್ ಅಲ್ಲಿರೋದ್ರಿಂದ ಅದು ಬೇಸಿಕ್ ತಪ್ಪಲ್ಲ. ಸಂಜಾತ ವಿಚಿತ್ರ ಆ ವರ್ಡಿಂಗ್ಸೇ ಕೇಳಿದಾಗ ಅಲ್ಲಿದೆ ಅಂದ್ರೆ ಸರಿ ಹೋಗಲ್ಲ ಅಷ್ಟೇ. ಅಪ್ರೋಚ್ ಬರುತ್ತೆ ಈಗ. ಅವ್ರಿಗೆ ಏನಾಯ್ತು, ಅಪ್ರೋಚ್ ಅಗ್ನಿ ಆಯ್ತು. ಈಗ ಅಗ್ನಿ ಏನ್ ಮಾಡುತ್ತೆ, ಈಗ ಸಂಚಿತ ಕರ್ಮ ಸುಟ್ಟು ಹಾಕ್ಬಿಡುತ್ತೆ. ಹೇಗೆ ಸುಟ್ಟಾಗುತ್ತೆ ಅಂದ್ರೆ ಸ್ಥೂಲ ರಾಶಿ ಇವತ್ತು ಹತ್ತಿಯ ರಾಶಿ ಸುಟ್ಟದ್ದು. ಹತ್ತಿಯ ರಾಶಿ ಹೇಗೆ ಉರಿಯುತ್ತೆ, ಹಗ್ಗದ್ ಒಂದ್ಸರ್ತಿ ಹಾರಿ ಸುಟ್ಟೋದು. ಅದು ಯಾಕೆ ಪದ ಉಪಯೋಗಿಸಿದ್ರೆ ನಿಧಾನವಾಗುತ್ತೆ, ಇನ್ಸ್ಟೆಂಟ್ ಆಗುತ್ತೆ, ಎದ್ದು ಕಾಣುತ್ತೆ. ಈ ಪೆಟ್ರೋಲ್ ಪೈಕಿ ಎಷ್ಟಾಗಿ ಹೇಗತ್ತೆ, ತತ್ತಿ ಬಿಡುತ್ತೆ. ಸೀಮೆಎಣ್ಣೆ ಸ್ವಲ್ಪ ಸ್ಲೋ ಹತ್ತುತ್ತೆ, ಸ್ಲೋ. ಇನ್ನು ಕೆಲವು ಕಟ್ಟು ಊದಿ ಊದ್ಬೇಕು, ಕಷ್ಟ ಆಗ್ತದೆ. ಇದು ಅದಕ್ಕೆ ದೃಷ್ಟಾಂತ ಏನು ಕೊಟ್ಟು, ತೋಲರಾಶಿ ಬರುತ್ತೆ. ಆಚಾರ್ಯ ಕೊಟ್ಟ ದೃಷ್ಟಾಂತ ತೋಲರಾಶಿ ವಿವಾದನ. ಹತ್ತಿಯ ರಾಶಿಯನ್ನು ಬೆಂಕಿಯಾಗಿ ಸುಟ್ಟಾಗತ್ತೋ ಪರಮಾತ್ಮನ ನಾಮೋಚ್ಚಾರಣೆ ಹಾಗೆ ಅಗ್ನಿಯಂತೆ ನಮ್ಮ ಪಾಪಗಳನ್ನ ಅಡ್ಡಿ ಆತಂಕಣ ಸುಟ್ಟು ಹಾಕಿಬಿಡುತ್ತೆ. ದೃಷ್ಟಾಂತ ಕೊಟ್ರಿ. ಈಗ ಭಸ್ಮೀಭೂತ ಅಪ್ರಾರಬ್ಧ, ಪ್ರಾರಬ್ಧ ಹೋಗೋದಿಲ್ಲ, ಅಪ್ರಾರಬ್ಧ. ಅಪ್ರಾರಬ್ಧದಲ್ಲಿ ಪ್ರಾರಬ್ಧ ಪುಣ್ಯ ಪಾಪ ಅನಿಷ್ಟ ಕಾಮ್ಯ ಕರ್ಮಣ ಏನೇನು ಹೋಗ್ತದೆ ಅದರಲ್ಲಿ ಅಪ್ರಾರಬ್ಧ. ಪ್ರಾರಬ್ಧ ಅದು ಯಾವುದು ಹೋಗೋದಿಲ್ಲ. ಅಪ್ರಾರಬ್ಧ ಪುಣ್ಯ, ಆಮೇಲೆ ಪಾಪ. ಪಾಪ ಅಂದ್ರೆ ಏನು, ಅನಿಷ್ಟ ಕಾಮ್ಯ ಕರ್ಮ. ಅದು ಪಾಪ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ ಹೊರತು ಕೆಟ್ಟದಂತಲ್ಲ. ಬೇರೆಯವ್ರಿಗೆ ಭಾರಿ ಉಪಯೋಗ ಇದೆ, ತನಗಿಲ್ಲ. ಅದಕ್ಕೇನಂತಾರೆ ಅನಿಷ್ಟ ಪುಣ್ಯ. ತನಗೆ ಇಷ್ಟವಾದ ಪುಣ್ಯ. ರೂಢಿಯಲ್ಲಿ ಅನಿಷ್ಟ ಅಂದ್ರೆ ಕೆಟ್ಟ ಕೆಟ್ಟ ಅಂತ ಆಗ್ಬಿಟ್ಟು ರಾಯರ ಅನಿಷ್ಟ ಪುಣ್ಯ ಕೊಡ್ತಾರೆ, ಅನಿಷ್ಟ ಪುಣ್ಯ ಕೊಡ್ತಾರೆ ಅಂತೇಳಿ ಕೆಟ್ಟ ಪುಣ್ಯ ಅಂತ. ಕೆಟ್ಟ ಪುಣ್ಯ ಅಲ್ಲ, ಅವರಿಗೆ ಬೇಕಿಲ್ಲದ ಪುಣ್ಯ. ನಾವು ಅವರಿಗೆ ಇಷ್ಟ ಅಲ್ಲ, ಉಳಿದವರಿಗೆ ಭಾರಿ ಇಷ್ಟ. ಬ್ರಹ್ಮೋಪದೇಶ ವಾತಪುತ್ರೀಯತಾ ಪ್ರಸಂಗ ಪರಿಹಾರಾಯ. ಒಂದು ಪ್ರಶ್ನೆ, ದೇವರಲ್ಲಿ ಯಾಕೆ ಗುಡಿಸ್ಬೇಕು ಪ್ರಾರಬ್ಧ? ಸಂಚಿತ ಅಂತ ಹೋಯ್ತು ಬಿಟ್ಬೇಡ, ಅಪ್ರಾರಬ್ಧನ ಸುಟ್ಟಾಕಿದ. ಪ್ರಾರಬ್ಧ ಯಾಕೆ ಗುಡಿಸ್ಬೇಕು ಅದಕ್ಕೆ ಹೇಳ್ತಾರೆ, ಒಂದು ಕೆಲಸ ಆಗ್ಬೇಕಾಗಿ. ಏನದು? ಬ್ರಹ್ಮೋಪದೇಶನ ವಾತಪುತ್ರೀಯತಾ ಪ್ರಸಂಗ ಪರಿಹಾರಾಯ. ವಾತಪುತ್ರೀಯತ ಅಂದ್ರೇನು? ಗಾಡಿ ಹೋಗೋದು ಅಂತ ಇಲ್ಲ. ಅದೇನಾಗ್ಬಿಡುತ್ತೆ, ಕೆಲವು ಸರ್ತೆ ಗಾಡಿ ಹೋಗ್ತೀವಿ, ರೆಕಾರ್ಡ್ ಮಾಡ್ತಾರೆ ಉಳ್ಕೊಂಡ್ಬಿಡುತ್ತೆ, ಬರೀತಾರೆ ಉಳ್ಕೊಂಡ್ಬಿಡುತ್ತೆ. ಏನಾಗುತ್ತದ? ಗಾಳಿ ಹೋದಾಗ ಎದುರಿಗಿದ್ದವ್ರು ಉಪಯೋಗ ಮಾಡಿದ್ರೆ ಅಷ್ಟೇ ಅಷ್ಟೇ, ಅವ್ರು ತಾವೇನು ಉಪಯೋಗ ಬರೋದಿಲ್ಲ. ಅದೇ ರೀತಿನೇ ಈ ರೀತಿ ಅಕಸ್ಮಾತ್ ಉಡಿಸ್ತೇ ಹೋಗಿದ್ರೆ ಬ್ರಹ್ಮಜ್ಞಾನಿಗಳು ಹೇಗಿರುತ್ತೆ ಅಂತ ನೋಡ್ಲಿಕ್ಕೆ ಆಗ್ತಿದ್ದಿಲ್ಲ ನಮಗೆ. ಬರೀ ಬ್ರಹ್ಮಜ್ಞಾನಿ ಅಪ್ಪ ಕೇಳ್ಕೊಂತ ಕೊಡ್ಬೇಕಾಗಿತ್ತೆ ಹೊರತು ತೋರ್ಸೋದ್ರೆ ಯಾಕೆ ಹೋಗ್ಬಿಟ್ರೆ ಆಗ್ಲಿ ಅವರು ಇಲ್ಲ. ಬ್ರಹ್ಮಜ್ಞಾನ ಬರ್ತಲೇಕ್ಕೆ ಹೋಗ್ಬಿಟ್ರೆ ಏನಾಗ್ತದೆ ನಮ್ಗೀಗ? ಅಪ್ರೋಚ್ ಜ್ಞಾನ ನೋಡೋ ಯೋಗ ನಮಗೆ ಬರೋದಿಲ್ಲ. ಗೊತ್ತಾಯ್ತಾ? ಇನ್ನು ಅಪ್ರೋಚ್ ಆಗದೆ ಇದ್ದವ್ರು ನೋಡ್ತೇವೆ ಅಷ್ಟೇ. ಆದವ್ರು ಹೇಗಿದ್ರೆ ಅದು ಗೊತ್ತಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅವ್ನು ಇರ್ಬೇಕಾದ್ರೆ ಏನಾಗ್ಬೇಕು? ಕರ್ಮ ಇರ್ಬೇಕು, ಸುಮ್ಮನೆ ಇಲ್ಲ. ಅದಕ್ಕೆ ಕೆಲವು ಲೇಟ್ ಮಾಡ್ತಾರೆ, ಉದ್ದೇಶಬೇಕು ಸ್ವಲ್ಪ ತಿರ್ಲಿ ಅಂತ ಹೇಳ್ಬಿಟ್ಟು ಲೇಟ್ ಮಾಡ್ತಾರೆ. ಕೆಲವು ಹೋಗ್ಲಿ ಅಂತ ಅವಸರ ಬರ್ತದೆ. ಎರಡೆರಡು ಬೇಕಾದವರು ಬೇಕಾಗಿದೆ, ಅದಕ್ಕೇನ್ ಏನೋ ತಕ್ಕ ಮತ್ತೆ ಏನೋ ಮತ್ತೆ ಹೋಗ್ತಿರೋ ಹೆಚ್ಚು ತುಡ್ಕೊಳ್ಳಿ ಅಂತ. ಅದು ಯಾತಕ್ಕೆ ಅದರಿಂದ ಅಂತ ಕೇಳಿದ್ರೆ ಇದು ಒಂದು ಇವರಿಗೆ ಅವರಿಂದ ಪ್ರಯೋಜನ ಇದೆ. ಇಲ್ಲ ಹೋದ್ರೆ ಬರೀ ಅಪ್ರೋಚ್ ಕಥೆ ಆಗ್ತೈತೆ ಹೊರತು ನೋಡಕ್ ಅವ್ರು ಇಲ್ಲೇ ಇಲ್ಲ. ಈಗ ಈ ಉದಾಹರಣೆ ಬೇರೆ ಮಾಯವಾದನೆ ತಗೊಳ್ಳಿ. ಅಪ್ರೋಚ್ ನಾನು ತೋರ್ಸಕ್ ಬರುತ್ತಾ ಅವರಿಗೆ? ಯಾಕೆ ಬ್ರಹ್ಮಕ್ಕೆ ಹೊಂದ್ಬಿಟ್ಟು ಅವನು ಆಗ್ಲೇ ಇಲ್ಲೇ ಇಲ್ಲ. ಅವನಿಗೆ ಸತ್ತವನು ಮಾತಾಡ್ತಾರ ಹಾಗೆ. ಕೆಲಸಕ್ಕೆ ಏನಾಗತ್ತೆ, ಸಾಹಿತ್ಯ ಹೇಳ್ತಾರೆ, ಬಿಡ್ತಾರೆ. ಬೀಳ್ಬೇಕಾದ್ರೆ ಸತ್ತಿಲ್ಲ ಅವನಿನ್ನು, ಇನ್ನು ನೋಡೋದಕ್ಕೆ ಸತ್ತೋಗಿರ್ತಾನೆ. ಸತ್ಯ ಅಂತ ಬಿಡ್ತಾನೆ, ಅದು ಬೇರೆ. ನಿದ್ರೆ ಬರುತ್ತೆ ಹೇಳಕ್ ಬರಲ್ಲ. ಆಗ ನಿದ್ರೆ ಬರುತ್ತೆ ಅಂತ ಹೇಳಿದ್ರೆ ನಿದ್ದೆ ಬಂದಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಮಾತಾಡ್ತಾರೆ ನಿದ್ದೆ ಬಂದಿಲ್ಲ ಅಂತಾರೆ. ಕೆಲವೆಲ್ಲ ಹೇಳಿದ್ರೆ ಹೇಳಿದ ಸತ್ಯದ ಕಾಣಿಸ್ತದೆ, ಸತ್ಯ ಅಂತ ಹೇಳಿದ್ದು ಸತ್ಯ ಇಲ್ಲ. ನಿದ್ರೆ ಬಂದು ನಿದ್ದೆ ಬಂದಿರ್ಬೇಕಾಗಿಲ್ಲ, ಹೇಳದಷ್ಟೇ ಬಂದಿಲ್ಲ ಅವನಿಗೆ, ಇಲ್ಲ ಹೇಳಕ್ ಬರ್ತಿದ್ದಿಲ್ಲ. ಆದಷ್ಟು ಏನಾಗ್ತಾ ಇತ್ತು ಈಗ ಬ್ರಹ್ಮಜ್ಞಾನಿ ಎಂಬುದ ಒಂದು ಕಾನ್ಸೆಪ್ಟ್ ಆಗ್ತೈತೆ ಹೊರತು
ಯಾರಿಗೂ ತೋರ್ಸಕ್ ಬರ್ತಾನೆ ಇರಲಿ. ಅದಕ್ಕೆ ವಾತಪುತ್ರಿ ಅಂತ ಅಂದ್ರೆ ಗಾಡಿ ಮಗ ಇಲ್ಲೇ ಇಲ್ಲ ಅಂತ, ಆ ಗಾಡಿ ಮಗ ಅಲ್ಲ ಅನ್ನುವಂತ ಹಾಗೆಲ್ಲ ಅರ್ಥ ಮಾಡಬಾರ್ದು. ಎಲ್ಲ ಗಾಡಿಗೆ ಹೋಗ್ಬಿಡುತ್ತೆ, ಉಪಯೋಗ ಬರೋದಿಲ್ಲ ಅಂತ ಹೇಳಿ ಗಾಡಿ ಉಳಿಬೇಕಾಗ ಅವಾಗ ಸ್ಥಿತಪ್ರಜ್ಞೆ ಶಕಾಪಾಠ ಇಂಥವ್ರಿದ್ದಾರೆ. ಅಲ್ಲಿಗೆ ದೃಷ್ಟಾಂತ ಯಾವ್ದು ಕೊಡ್ತಾರೆ? ಕೃಷ್ಣ ಕೊಟ್ಟಿರೋದು ಎರಡನೇ ದೃಷ್ಟಾಂತ ಯಾವುದು? ಅತಿ ಮುಖ್ಯವಾಗಿ ಕೊಟ್ಟಿದ್ದೆ ಯಾವ್ದೀಗ ಏನಂತ ಬಂತು ಹೇಳ್ತಿದ್ಯಾ? ಕರ್ಮಣೇ ಸಂಸಿದ್ಧಿ ಆಸ್ಥಿತ ಜನಕಾದಯ. ಜನಕ ಪದ ಉಪಯೋಗಿಸಿದ್ದಾರೆ ಆಚಾರ್ಯ. ಇದ್ರ ಬೇರೆ ಸನಕಾದಯ ಅಂತ ಜ್ಞಾನಿಗಳ ಬಗ್ಗೆ ಹೇಳ್ತಾರೆ, ಜ್ಞಾನಯೋಗಿಗಳ ಬಗ್ಗೆ. ಇವರಿಗೆ ಕರ್ಮಗಳ ಬಗ್ಗೆ ಹೇಳ್ತಾರೆ. ಅವ್ರು ಇದ್ದಾರೆ ತೋರಿಸ್ಬೇಕು. ಜನಕಾದಿಗಳು ಗೊತ್ತಲ್ಲ, ಬಟ್ ಇದರಿಂದ ಏನಾಯ್ತು? ಜನಕಾದಿಗಳು ಏನಂತ ಆಯ್ತು ಈಗ? ಅವರು ಕನ್ಫರ್ಮ್ ಆಯ್ತು. ಅರ್ಥ ಆಯ್ತಾ? ಇವತ್ತು ಕೋರ್ಸ್ ಹೋದವ್ರು ಒಬ್ರು ಸಿಗದೆ ಹೋದ್ರೆ ಕೋರ್ಸ್ ಬಂದು ಹೋಗೇ ಬಿಡ್ತಾರೆ. ಹೌದಲ್ಲ? ಆ ಥರ ಆಗ್ಬಾರ್ದು. ಭಾಗವತ ಹೇಳ್ತಾರೆ ಏನರ್ಥ ಆಗುತ್ತೆ ಕೆಲವು ಸಲ ಯಾರೋ ಹೋಗಿರ್ಬೇಕು ಮನೆಯಲ್ಲಿ ಅಂತ ಅರ್ಥ ತರ ಇಲ್ಲ. ಅದೇ ಕೇಳಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಆ ರೀತಿ ಆಗಬಾರ್ದು. ಅದಕ್ಕೆ ಏನಾಗ್ಬೇಕ, ಭಾಗವತ ಎಲ್ಲದಕ್ಕೂ ಹೇಳ್ತಾರೆ ಅಂತ ಗೊತ್ತಾದ್ರೆ ಅವಾಗ ಪ್ರಶ್ನೆ ಬರೋದಿಲ್ಲ. ಅದು ಒಂದಕ್ಕೆ ಹೇಳ್ಸಿದ್ರೆ ಏನಾಗ್ಬಿಡುತ್ತೆ, ಅದಕ್ಕೆ ಇರೋ ಹೇಳಿಸ್ಬಾರ್ದು, ಹೇಳ್ಸಿ ಹೋಗ್ಬಿಡ್ತದೆ. ಆ ಥರ ಆಗ್ಬಾರ್ದು. ಅದಕ್ಕೆ ಬೇರೆ ಯಾವ ಮತದಲ್ಲೂ ಕೂಡ ಜ್ಞಾನಿ ತೋರ್ಸಕ್ ಬರೋದು. ಅರ್ಥ ಆಯ್ತಾ ನಿಮಗೆ? ನಮ್ಮ ವೈದಿಕ ಮತದಲ್ಲಿ ಸಾಧ್ಯ, ಅದು ಉಳಿದವ್ರೆ ವೈದಿಕ ಮತ ಆದ್ರೆ ಅವೈದಿಕ ವಿಚಾರ ಇದ್ದಲ್ಲಿ ತೋರ್ಸಕ್ ಬರೋದಿಲ್ಲ. ನಾವು ತೋರ್ಸಕ್ ಬರುತ್ತೇವೆ. ಅಪರೋಕ್ಷೀಕೃತ ಶ್ರೀಶಃ ಈ ಮಾತನ್ನ ಉಳಿದವ್ರು ಹೇಳಾಗಿಲ್ಲ. ಬ್ರಹ್ಮಜ್ಞಾನ ಬಂತೀಗ, ಬ್ರಹ್ಮಜ್ಞಾನ ಬಂದು ಏನಾಗಿದೆ? ಅವ್ರಿಗೆ ಬೇರೆ ಯಾವ್ದು ಕಾಣಿಸ್ತಾ ಇಲ್ಲ. ಅದು ಯಾರಿಗೆ ಹೇಳ್ಬೇಕು ಅವ್ರೀಗ? ಅದು ಬ್ರಹ್ಮ ಮಾತಾಡೋಗಿಲ್ಲ, ಬೇರೆ ಬ್ರಹ್ಮ ಮಾತಾಡೋಗಿಲ್ಲ, ವಾಚ್ಯ ಆಗ್ಬಿಡ್ತಾರೆ. ಭಾರಿ ಅದು ಏನು ಮಾತಾಡ ಬ್ರಹ್ಮ ಅಂತ ಕರಿಬೋದು ಅಷ್ಟೇ, ಮಾತುಕತೆ ಏನೂ ಇಲ್ಲ, ಕಲ್ಲು. ಆ ಥರ ಆಗ್ಬಿಡ್ತಾರೆ. ಹಾಗಾಗಬಾರ್ದು ಅಂತೇಳಿ ಪರಮಾತ್ಮ ಏನ್ ಮಾಡಿದ್ದಾರೆ? ಇದೆಲ್ಲ ಯಾಕೆ ಅಂದ್ರೆ ಜ್ಞಾನಕ್ಕೆ ಶಕ್ತಿ ಇಲ್ವಾ ಅಥವಾ ದೇವರಿಗೆ ಶಕ್ತಿ ಇಲ್ಲ ಅಂತ ಪ್ರಶ್ನೆ. ಈಗ ದೇವರಿಗೆ ಶಕ್ತಿ ಇಲ್ವೇನೋ ಇದೆ, ಜ್ಞಾನ ಶಕ್ತಿ ಇದೆ ಅಂತ ಹೇಳಿದ್ದೇನೆ. ಯಾಕೆ ಉಳಿತು? ಪ್ರಾರಬ್ಧ ಕೇಸ್ ಆಗಿಬಿಟ್ಟು ಉಳಿಸಿದ್ರು. ಯಾವ್ದು ದೇವರ ಅನುಗ್ರಹದಿಂದ ಉಳಿದಂತೆ ಹೊರತು ಇಲ್ಲದೆ ಹೋಗಿ ಅದು ಹೋಗ್ಬಿಡ್ತಿತ್ತು. ಆಗ್ಲೇ ಪರಮಾತ್ಮ ಬ್ಲಾಕ್ ಮಾಡಿದ್ದಾರೆ. ಹೋಗ್ಬಾರ್ದು ಇಟ್ಬಿಟ್ಟು ಅದು ಏನ್ ಮಾಡ್ತಾನೆ? ಇವರು ಅನುಭವಿಸೋದ್ರಿಂದ ಇವರು ಒಂದು ಅಡ್ವಾಂಟೇಜ್ ಇದೆ, ಪುನಃ ಮಾಡಿ ಚಾನ್ಸ್ ಸಿಗ್ತದೆ. ಅವರಿಗೆ ನೋಡೋದಕ್ಕೆ ಬರುತ್ತೆ. ಅವನ್ ಜ್ಞಾನಿಗಳು ಮಾಡ್ತಾರಪ್ಪ, ಅದು ಜ್ಞಾನ ಬರುತ್ತೆ. ಜ್ಞಾನ ಒಬ್ರಿಲ್ಲ ಹೋಗ್ಬಿಟ್ರೆ ಎಲ್ಲ ಅಜ್ಞಾನಿಗಳು ಗುಂಪಾಗ್ಬಿಟ್ರೆ ಬರೀ ಸ್ಟೂಡೆಂಟ್ಸ್ ಆಗಿ ಬೆಸ್ಟ್ ಹೇಳ್ತಾರಪ್ಪ, ಪಾಠ ಎಲ್ಲ ಕ್ಯಾನ್ಸಲ್ ಅಂತ ಆಗತ್ತಾರ. ಹಾಗಾಗ್ಬಿಡುತ್ತೆ. ಯಾವ್ದು ವೆರಿಫೈಬಲ್ ಅಲ್ಲ. ಯಾವ ಸ್ಟೇಜ್ ಬರ್ತೈತಿ ಈಗ? ವೆರಿಫೈಬಲ್ ಆಗ್ತಿರ್ಲಿ. ಒಬ್ಬ ತೋರಿಸ್ಬೇಕು ಯಾರನ್ನವ್ರಿಗೆ. ಅವ್ ಏನು ಜ್ಞಾನ ಬಂದ್ರೆ ಪ್ರಾರಂಭ ಕೆಲಸ ಹರಿಹರಿಸಿ ಅವಾಗ ಬರುತ್ತೆ. ಕೆಲಸದಲ್ಲಿ ಇರ್ಬೇಕು. ಹರಿಹರಿದ್ದಕ್ಕಿಂತ ಹರಿಹರಿಸ್ಕೊಟ್ರೆ ನಿಮಗೆ ಸಾಧ್ಯ. ಯಾರು ಬೇಕಷ್ಟೇ ಇರ್ತಾರೆ ಅವರೇ ಅಜ್ಞಾನಿಗಳು. ಕೆಲಸವ್ರು ಎಲ್ಲ ಅಜ್ಞಾನಿಗಳೇ ಇರೋದು. ಅಪ್ರಶ್ನ ಜ್ಞಾನಿಗಳು ಸಿಗೋದು ಭಾರಿ ಕಷ್ಟ. ಅದು ಸಿಗ್ತಾರೆ, ಸಿಗೋದು ಭಾರಿ ಕಷ್ಟ. ಯಾರಿಗೂ ಅವ್ರಿಗೆ ಮಾತ್ರ ಸಿಗ್ತಾರೆ, ಉಳಿದವ್ರಿಗೆ ಸಿಗೋದಿಲ್ಲ. ಅಧಿಕಾರಿಗಳನ್ನೇ ಸುಮ್ಮನೆ ನೋಡಕ್ ಬರೋದಿಲ್ಲ. ಬೈದ್ ಕಡೆ ಸರಿಯಾದ ಬಂದಿದ್ದು ಕೇಳೋದಿಲ್ಲ. ಮೊದ್ಲು ಅಲ್ಲೇ ಹೋಗ್ಬೇಕು ಸಂಘ ಬಂದ್ರೆ ಮಾತ್ರ ಕಳಿಸ್ತಾರೆ. ಅವತ್ತು ಶಿವಿರ ಹೋಗಿದೆ ಚೀಫ್ ಇಂಜಿನಿಯರ್ ಅಂತ ಕೇಳ್ತಾರ. ಯಾವ್ದಾದ್ರು ಹೋಗಿ ಕೇಸುಗಳಲ್ಲ ಅವು. ಅರ್ಥ ಆಯ್ತಾ? ಅವ್ರ ಹತ್ರ ಹೋಗೋ ಕೇಸುಗಳೇ ಆಗ್ಬೇಕು. ಅಪ್ರಜ್ಞಾನಿಗಳು ಒಂದೇ ಸಾಧ್ಯ, ಬೇರೆಯವ್ರಿಗೆ ಸಾಧ್ಯ ಇಲ್ಲ. ಬ್ರಹ್ಮ ಪ್ರಾಪ್ತಾನ ಅವರೆಲ್ಲ ಕೊನೆಗೆ ಏನಾಯ್ತು? ಅವಶೇಷಿತ ಭೋಗೇನ ಪರ್ವತ ಉಳಿಸಿದ್ದಾನೆ. ಇದು ನೋಡಿ ಸುಮ್ಮನೆ ಗೊತ್ತಾದ್ರೆ ಅರ್ಥ ಆಗಲ್ಲ. ಬೇರೆ ಮತ ನೋಡಿದ್ರೆ ಗೊತ್ತಾಗಲ್ಲ. ತೋರ್ಸಕ್ ಒಂದೂ ಸಾಧ್ಯ ಇಲ್ಲ. ತೋರ್ಸಕ್ ಬರುತ್ತೆ ನಮಗೀಗ, ತೋರ್ಸಕ್ ಬರುತ್ತೆ. ಗೊತ್ತಾಯ್ತಾ? ಮುಕ್ತರಾದವ್ರನ್ನ ಕಾಣಕ್ ಬರುತ್ತಾ? ಕಾಣಕ್ ಬರೋದಿಲ್ಲ. ಆದ್ರೆ ಅಪುರುಷ ಜ್ಞಾನ ಕಾಣಕ್ ಬರುತ್ತೆ, ಮುಕ್ತರ ಕಾಣಕ್ ಬರೋದಿಲ್ಲ. ಕಂಡ್ರೆ ಏನಾಗಿರ್ಬೇಕು? ಕಾಣ್ಬೇಕಾದ್ರೆ ಇವನು ಮುಕ್ತ. ದೇವ್ರು ನೋಡ್ತಾನೆ. ದೇವ್ರು ನೋಡ್ತಾನೆ ಇಲ್ಲ ಮುಕ್ತರನ್ನ. ನಿತ್ಯ ಮುಕ್ತ ಪರಮಾತ್ಮ ಇವ್ರು ನೋಡ್ಬೇಕಾದ್ರೆ ಈ ಮುಕ್ತರಾದ ದೇವ್ರು ನೋಡ್ದ ಹೋದ್ರೆ, ಮುಕ್ತಿ ಕೂಡ ನೋಡ್ದ ಹೋದ್ರೆ ನೋಡ್ಬೇಕು ತಾನೆ. ಅದರಿಂದ ಇಂಟರ್ವ್ಯೂ ನೋಡ್ಲಿಲ್ಲ ಅಂದ್ರೆ ಇಂಟರ್ವ್ಯೂನೇ ಅಲ್ಲ. ಆ ತರ ವಿಶೇಷೀಕೃತ ನಿಶೇಷೀಕೃತ ಪ್ರಾರಂಭ. ಆಗ ಅಲ್ಲಿಗೇನಾಯ್ತು? ಈಗ ಅವಶೇಷಿತ ಭೋಗೇನ ನಿಶೇಷೀಕೃತ. ಈ ಪ್ರಾರಬ್ಧ ಆದ್ರೆ ಅವಶೇಷಿತವಾದದ್ದು, ಉಳಿದದ್ದು ಅಂತ ಅರ್ಥ. ಶುರು ಮಾಡಿದಾಗ ಉಳಿದಿದ್ದು ಅಂತ ದೃಷ್ಟಾಂತ ಕೊಟ್ಟಿದೆ ನಿಮ್ಗೆ. ಫ್ಯಾನ್ ಆರ್ಸಿದಷ್ಟು ಆರೋದಿಲ್ಲ, ಗೊತ್ತಾಯ್ತಿಲ್ಲ. ಬಟ್ ಆರೋದ್ ಗ್ಯಾರಂಟಿ, ಎಲ್ಲರೂ ಬಂದು ಆಮೇಲೆ ಆರಿಸ್ಬಿಟ್ಟು ಫ್ರೀ ಕರೆಂಟ್ ಆಗ್ಬಿಡ್ತೀವಿ. ಅದಲ್ಲ, ನಿಂತೋಗ್ಬಿಡುದು. ಬಟ್ ಕಷ್ಟದಿಲ್ಲತ್ತಾ? ಇಲ್ಲ. ಎಷ್ಟೊತ್ತ ಇರುತ್ತೆ? ಗಂಟೆ ಇರಲ್ಲ. ಎಷ್ಟಿರುತ್ತೆ? ಭಾರಿ ಸ್ವಲ್ಪ
ಅದು ಪ್ರಾರಬ್ಧ ಯಾವಾಗ ಒಟ್ಟವನ್ನ ಲೈಫ್ ತಗೊಂಡ್ಬಿಟ್ಟು ಏನಾಯ್ತು ನನಗೆ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಇದೇ ಅವ್ನು ಹೇಳ್ತಾ ಆಯ್ತು ಅಂತ ಹೇಳ್ಬಿಡ್ತಾನೆ. ಆ ಪಾಡಿಗೆ ನೋಡು ಹಾಗೆ ಬಿಡು, ಸ್ವಲ್ಪ ಹೊತ್ತು ಕಾಯ್ಬೇಕಷ್ಟೆ. ಗೊತ್ತಾಯ್ತಾ? ಕಾಯೋದ್ರಿಂದ ಏನಾಯ್ತು, ಒಂದು ಅನುಕೂಲ ಆಯ್ತು. ಅದು ಶಕ್ತಿ, ಕರೆಂಟ್ ಶಕ್ತಿ ಇರೋದು ಗೊತ್ತಾಯ್ತು, ಅಲ್ಲಿ ಗೊತ್ತಾನೆ ಆಗ್ತಿರ್ಲಿಲ್ಲ. ಪ್ರಾರಬ್ಧ ಕರ್ಮರ ಸತ್ಯಲೋಕಿ ಚತುರ್ಮುಖಾಖ್ಯ ಕಾರ್ಯ. ಎಷ್ಟೋ ಸರ್ತಿ ಏನಾಗ ಸಿಕ್ಕಾಬಟ್ಟಿ ಚಳಿ ಇರುತ್ತೆ, ಯಾರೋ ಫ್ಯಾನ್ ಹಾಕ್ಬಿಡ್ತಾರೆ, ಯಾರೋ ಒಂದು ಸಿಟ್ಟೋಡ್ಬಿಡುತ್ತೆ. ಏನ್ ಮಾಡ್ತಾರೆ ಈಗ, ಆಫ್ ಮಾಡ್ತಾರೆ. ಅಷ್ಟೋ ಸ್ವಲ್ಪ ಇರ್ಬೇಕದು, ಸ್ವಲ್ಪ ನಡಕ್ತಿರ್ಬೇಕಲ್ಲ, ಆಮೇಲೆ ಹೋಗೋದು. ಅಂದ್ರೆ ನಮ್ಮೆದ್ರಿಗೆ ದೃಷ್ಟಾಂತ ಫ್ಯಾನು ಕೆಲವು ಪದಾರ್ಥ ಏನಾಗುತ್ತೆ, ನಮ್ಮೆದ್ರಿಗೆ ಸ್ಪಷ್ಟ ಕಾಣಿಸುತ್ತೆ. ಆಗ ನಮಗೂ ಅದೇ ಪ್ರಾರಬ್ಧ ಅಂತ ಕರೀತಾರೆ. ಯಾವ ಸ್ಪೀಡಲ್ಲಿ ಇತ್ತದೋ ಆ ಸ್ಪೀಡ್ ಪ್ರಾರಬ್ಧ ಸ್ಪೀಡು. ಆ ಸ್ಪೀಡಿಗೆ ತಕ್ಕಂತೆ ಟೈಮ್ ತಗೊಳ್ಳೋದು ನಿಲ್ಲಕ್ಕೋಸ್ಕರ. ಗೊತ್ತಾಯ್ತಾ? ಕೆಲವೆಲ್ಲ ಹೋಮ ಮಾಡಿರ್ತಾರೆ, ಗಂಟೆಗಟ್ಟಲೆ ಹೋಗೋದಿಲ್ಲ, ಕೆಲವೊಂದು ದಿನಗಟ್ಟಲೆ ಹೋಗೋದಿಲ್ಲ. ಬಹಳ ದೊಡ್ಡ ಮಟ್ಟದ ಹೋಮ ಮಾಡಿರ್ತಾರೆ, ಬಹಳ ಜೊತೆ ಮಾಡಿದ್ರಂತೂ ವರ್ಷಗಟ್ಟಲೆ ಹೋಗೋದಿಲ್ಲ. ಅರ್ಥ ಆಯ್ತಾ? ಅಷ್ಟರ ಮಟ್ಟಿಗೆ ಬೈಟ್ ಇರುತ್ತೆ, ಆ ಎಫೆಕ್ಟ್ ಕ್ರಿಯೇಟ್ ಏನಾಗಿರುತ್ತೆ, ತೊಳಿಲಕ್ಕೆ ಬರೋದು, ಕಿಟ್ಟಿ ಗಟ್ಟಿರಕ್ಕೆ ಬಿಡೋತ್ತ ಹಾಗಾಗಿ ಬಂತು. ಇದು ಹಾಗೆ ನಿತ್ಯ ತೊಳಿತಾ ಇದ್ರೆ ಪಾತ್ರೆ ಕ್ಲೀನ್ ಆಗಿದೆ. ನಾಟಿಸ್ಬಿಟ್ರೆ ಬಸಿ ಕಟ್ಟಿ ಅದು ಹೋದ್ ಭಾರಿ ಕಷ್ಟ. ಅದಕ್ಕೆ ಕಿಟ್ಟಿ ಗಟ್ಟಿದ ಕಬ್ಬಿಡದಂತೆ ಅಂತ ಜಗನ್ನಾಥ ಶ್ರೀನಿಕೇತನ ಪಾಲ ಎಂಬ ಮಾತಾಡ್ತಾರೆ. ಅಷ್ಟ ಸ್ಥಿತಿ ನಮ್ದಾಗಿದೆ, ಭಾರಿ ಅನುಗ್ರಹ ಮಾಡಿ ತೆಗಿಬೇಕು ಅಂತ ಹೇಳ್ತಾರೆ. ಅದ್ರ ಮತ್ತೆ ಮಡಿ ಬರಲ್ಲ. ಅದಕ್ಕೆ ಎಷ್ಟೋ ಬೇರೆ ಪಾತ್ರೆ ತಂದು ಅಡಿಗೆ ಮಾಡ್ತಾರಲ್ಲ, ಕಪ್ಪಿಡಿಸ್ಬಿಡ್ತಾರೆ. ಕಪ್ಪಿಡಿಸ್ಬಿಟ್ಟು ಪಾತ್ರೆ ಮೈಲಿಗೆ ಭಯ ಬರೋದಿಲ್ಲ, ಮಡಿ ಆಗೋದಿಲ್ಲ. ಪ್ರಾರಬ್ಧ ಕರ್ಮಣ ಸತ್ಯಲೋಕಿ, ಅಲ್ಲಿಗೆ ಹೋಯ್ತು ಪ್ರಾರಬ್ಧ ಕರ್ಮ. ಅಲ್ಲಿಗೆ ಹೋಗ್ತಾರೆ ಫಸ್ಟ್. ಈಗ 2 ಕೇಸ್ ಇದೆ. ಒಂದು ಮುಕ್ತರಾದ್ರು ಸತ್ಯಲೋಕಕ್ಕೆ ಹೋಗ್ತಾರೆ. ಅಲ್ಲೂ ದೇವರ ದರ್ಶನ ಯಾವಾಗ ಸತ್ಯಲೋಕದ ವೈಶಿಷ್ಟ್ಯ ಏನು ಗೊತ್ತಾ, ಯಾವಾಗಲೂ ದೇವರು ಕಾಣಿಸ್ತಾರೆ. ಆದ್ರಿಂದ ಅವ್ರಿಗೆ ದೇವರ ದರ್ಶನ ತಪ್ಪಕ್ಕೆ ಬಂದೇ ಬಿಟ್ಟು ತಪ್ಪಲಿಲ್ಲ. ಆದ್ರೆ ಅಲ್ಲಿಗೆ ಹೋಗ್ತಾರೆ ಇವರು. ಯಾರೋ ಅಮುಕ್ತರು ಪ್ರತಿ ಕಾಲ ಇಲ್ಲಿ ನೋಡ್ಕೊಂಡು ಪ್ರತಿ ಕಾಲ ಅಲ್ಲಿ ಮೇಲೆ ಜಾಗ ಹೋಗ್ತಾರೆ. ಕಾರ್ಯ ಬ್ರಹ್ಮ ಚತುರ್ಮುಖ ಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಪ್ರತೀಕಾಲಂಬನ. ಕಾರ್ಯ ಬ್ರಹ್ಮ ಅಂದ್ರೇನು? ಕಾರ್ಯ ಬ್ರಹ್ಮ ಅಂದ್ರೆ ಸೃಷ್ಟರಾದ ಬ್ರಹ್ಮ, ನಿತ್ಯ ಮುಕ್ತನಲ್ಲದ ಬ್ರಹ್ಮ, ಅವರೆಲ್ಲ ಕಾರ್ಯ ಬ್ರಹ್ಮ. ಬರೀ ಬ್ರಹ್ಮ ಅಂದ್ರೆ ನಾರಾಯಣ. ಅದಕ್ಕೆ ನಿರ್ವಾಣಂ ಬ್ರಹ್ಮ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ಮುಖ್ಯತೆ ಚಿತ್ವಾಶ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ. ಗೊತ್ತಾಯ್ತು? ಬ್ರಹ್ಮ ನಿರ್ವಾಣ ಅಂತ ಆಚಾರ್ಯ ಬರೀತಾರೆ. ಕಾರ್ಯ ಬ್ರಹ್ಮನ ಅವಾಯ್ಡ್ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ನಿರ್ವಾಣ ಬ್ರಹ್ಮ ಅಂತ ಕರೆದಿದ್ದಾರೆ. ಅರ್ಥಾತ್ ಕಾರ್ಯ ಬ್ರಹ್ಮನಿಗೆ ಏನಿದೆ, ಹುಟ್ಟು ಸಹ ಪ್ರಾಕೃತ ದೇಹ ಇದೆ. ಆದ್ರೆ ನಿರ್ವಾಣ ಅಂದ್ರೆ ಅಪ್ರಾಕೃತ ದೇಹ. ಆ ಪರಮಾತ್ಮ ನಿರ್ವಾಣ. ವೈಕುಂಠ ಲೋಕ ಸ್ಥಿತ ಪ್ರತೀಕಾಲಂಬನಾಂ ವೈಕುಂಠ ಲೋಕ ಸ್ಥಿತ ಭಗವದಾಖ್ಯ ವಿಷ್ಣು ಬ್ರಹ್ಮಸೂತ್ರ ರಿವೈಸ್ ಆಗುತ್ತೆ. ಗೊತ್ತಾಯ್ತಾ? ಪೂರ್ತಿ ಬ್ರಹ್ಮಸೂತ್ರ ಸರಿಯಾಗಿ ಓದಿದ್ದೆಲ್ಲ ಜ್ಞಾಪಕ ಆಗ್ಬೇಕು. ಆ ರೀತಿ ಬರಲ್ಲ, ಬಹಳ ಸುಲಭ ಅಲ್ಲ, ತುಂಬಾ ಕಷ್ಟದ ಕೆಲಸ. ವೈಕುಂಠ ಲೋಕ ಸ್ಥಿತ, ವೈಕುಂಠ ಏನಾಗ್ಕೊಡುದು, ವೈಕುಂಠ ಲೋಕಸ್ಥಿತ ಭಗವದಾಖ್ಯ ಅಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ. ವೈಕುಂಠಕ್ಕೆ ಹೋಗ್ತಾರೆ ಅಪ್ರತಿಕಾಲ, ಇಲ್ಲೇ ಉಳ್ಕೋತಾರೆ ಪ್ರತಿಕಾಲ ಅಷ್ಟೇ. ಮಹಾಪ್ರಳಯ ಚತುರ್ಮುಖಂ ಪ್ರಾಪ್ತಾನಾಂ. ಮಹಾಪ್ರಳಯದಲ್ಲಿ ಮಾತ್ರ ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವರ ಜೊತೆಗೆ ಹೋಗ್ತಾರೆ. ಅವ್ರಿವ್ರು ಜಾಯಿನ್ ಆಗ್ಲೇಬೇಕು. ಅವ್ರು ಮುಂದೆ ಹೋದ್ರು ಅಂತ ಹೇಳಿಬಿಟ್ಟು ಏನಿಲ್ಲ, ಬ್ರಹ್ಮದೇವ್ರ ಬಿಟ್ಟು ಹೋದ್ರು ಅಂತಲ್ಲ, ಬ್ರಹ್ಮದೇವ್ರ ಜೊತೆಗೆ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಅದು ಇಲ್ಲವ್ರು ಏನಾಗ್ತದೆ, ಅವ್ರ ಅಡ್ವಾಂಟೇಜ್ ಜಾಸ್ತಿ, ಬ್ರಹ್ಮದೇವ್ರಿಗೆ ಜಾಸ್ತಿ ಆಗ್ಬಿಡ್ತಾರೆ. ಮೊದ್ಲು ಹೋಗ್ಬಿಟ್ರಲ್ಲ ಆ ಕಡೆಗೆ. ಎಷ್ಟು ಸತ್ಯ ಬಡಿ ಊಟ ಕಿತ್ತು ಬಲಿಯನ್ನು ಬಡಿಸ್ಬಿಡ್ತಾರಲ್ಲ. ಬರೀ ಊಟ ಮಾಡಿದ್ರೆ ಖುಷಿ, ನೀವೇನು ಕಾಯ್ತಿದ್ದೀರಿ ಬುಯ್ತು ಅಂತ ಹೊಡ್ಬಿಡ್ತಾರೆ. ಅವರೇ ಬರ್ತಾರೆ, ನಿಮ್ಗೆ ಅಷ್ಟು ಬಡಿಸಿಲ್ಲ ಇವ್ರು ಕಾಯ್ತಾರೆ. ನಮ್ಮ ನಿಮಗೆ ಬಡಿಸಿಲ್ಲ. ಗೊತ್ತಾಯ್ತಾ? ಆದ್ರಿಂದ ನಮಗೆ ಗ್ರೇಟು. ಕಾಯಿಸಿದ್ದಾರ ಆದ್ರಿಂದ ನಿಮಗೆ ಲೇಟು. ಅವರವರ ಸಂಧಾನ ಅವರಿಗೆ ಅರ್ಜೆಂಟ್ ಹೋಗೋರಿಗೆ ಬಹಳ ಅನುಕೂಲ ಇದೆ, ಉಳಿದವರಿಗೆ ಅದು ಅನುಕೂಲ. ಆದ್ರೆ ಎರಡಕ್ಕೂ ಏನಿದೆ, ಊಟ ಆಗಿದ್ದು ಗ್ಯಾರಂಟಿ, ಅದ್ರ ವ್ಯತ್ಯಾಸ ಇಲ್ಲ. ಮಹಾಪ್ರಳಯ ಊಟ ಆಗಿದ್ದ ಗ್ಯಾರಂಟಿ ಅಂದ್ರೆ ಏನು? ಸ್ವರೂಪ ಯೋಗ್ಯ ಆನಂದ ಸಿಗೋದು ಗ್ಯಾರಂಟಿ. ಅದು ಯಾಕೆ ಹೋಗ್ತಾರೋ ಸ್ವರೂಪಕ್ಕೆ ತಕ್ಕಂತ ಆನಂದ. ಅವ್ರು ಏನಾಗ್ತಾರೋ ಮುಕ್ತಿಯಲ್ಲಿ ಅಸೂಯ ಅತೃಪ್ತಿ ಇರೋದಿಲ್ಲ. ಅತೃಪ್ತಿ ಇದ್ರೆ ಏನಲ್ಲ, ಮುಕ್ತಿ ಅಲ್ಲ. ಮತ್ತೆ ಅದೇ ಸೇಮ್ ಪ್ರಾಬ್ಲಮ್ ಬಂದಾಗ ಒಟ್ಟು ಸಂಸಾರದ ಒಟ್ಟು ಎಲ್ಲಾ ದೋಷನು ಒಂದೇ ಮಾತಲ್ಲಿ ಹೇಳೋದಾದ್ರೆ ಅತೃಪ್ತಿ. ಸಂಸಾರದ ದೊಡ್ಡ ಅತೃಪ್ತಿ. ಕೆಟ್ಟದಾದ್ರೂ ಅತೃಪ್ತಿ, ಒಳ್ಳೆ ಪೂರ್ತಿ ಆದ್ರೂ ಅತೃಪ್ತಿ. ವೈಕುಂಠದ ಒಂದೇ ಪಾಯಿಂಟ್ ಏನಂದ್ರೆ ತೃಪ್ತಿ. ಇವ್ರು ಅಲ್ಲಿ ಗಲಾಟೆ ಶುರು ಮಾಡಿದ್ರೆ ಮೋಕ್ಷ ಅಲ್ಲ. ಗೊತ್ತಾಯ್ತಾ?
ವೈಕುಂಠ ಲೋಕ ಸ್ಥಿತ ಭಗವದಾಖ್ಯ ಅಕಾರ್ಯ ಬ್ರಹ್ಮ ಪ್ರಾಪ್ತಾನಾಂ ಅಪ್ರತೀಕಾಲಂಬನಾನಾಂ ಎರಡಾಯ್ತಲ್ಲಿ. ಮಹಾಪ್ರಳಯೇ ಚತುರ್ಮುಖಂ ಪ್ರಾಪ್ತಾನಾಂ ಕಾಮನ್ ಸೋತ್ತಮ ಪ್ರವೇಶ ದ್ವಾರ ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ. ಮುಕ್ತಿ ಹೋಗ್ಬೇಕಾದ್ರೆ ಇಲ್ಲಿ ಎಲ್ಲಿ ಫುಲ್ ಸ್ಟಾಪ್ ಸಿಗಲ್ಲ ನಿಮಗೆ. ಯಾವ ಬಂದಾಗ ನಿಲ್ಲಿಸ್ಬೇಕಷ್ಟೇ, ಆಯಾ ಅಂತ ಬಂದ ನಿಲ್ಲಿಸ್ಬೇಕು. ಉಳಿದಂತೆ ಒಂದು ವಾಕ್ಯ ಹೋಗ್ತಿರುತ್ತೆ ಹಾಗೆ. ಮಹಾಪ್ರಳಯೇ ಚತುರ್ಮುಖಂ ಪ್ರಾಪ್ತಾನಾಂ ಸೋತ್ತಮ ಪ್ರವೇಶ ದ್ವಾರ ಶೇಷ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ ದೇವಾನ. ಈ ಮಾರ್ಗ ಅಂಬುದು ಎರಡಿಗೆ, ಅವ್ರ ಮಾರ್ಗದಲ್ಲಿ ಉತ್ಕ್ರಾಂತಿ ಇಲ್ಲ, ಅವರಿಗೆ ಮಾರ್ಗ ಅಷ್ಟೇ ಅವ್ರಿಗೆ. ಇವ್ರಿಗೆ ಎರಡೂ ಇದೆ. ಮಾರ್ಗ ಅಂದ್ರೆ ಶೇಷ ಮಾರ್ಗ ಗರುಡ ಮಾರ್ಗ ಅಂತ ಎರಡಿದೆ. ಎರಡು ಸೇರ್ಲೇಬೇಕು ಒಲೆಗೆ. ಗೊತ್ತಾ, ನಾವು ಈ ಕಡೆಯಿಂದ ಬೇಕಾದ್ರೆ ಬದ್ರಿಗೆ ಹೋಗಿ, ಈ ಕಡೆಯಿಂದ ಬೇಕಾದ್ರೆ ಬದ್ರಿಗೆ ಹೋಗೋದು ಬರುತ್ತಾ ಇಲ್ಲ. ಈ ಕಡೆಯಿಂದ ಹೋಗೋದು ಇರ್ತಾರೆ, ಈ ಕಡೆಯಿಂದ ಹೋಗೋರು ಹೋಗ್ತಾರೆ. ಅದರಿಂದ ಅದು ಎರಡು ಮಾರ್ಗ ಬಟ್ ಅಲ್ಲಿ ಮಾತ್ರ ಸೇರ್ಲೇಬೇಕು. ಎಲ್ಲಿ ಋಷಿಗೆ ಶರೀರದಾಗ ಬೈಪಾಸ್ ಮಾಡಕ್ ಬರೋದಿಲ್ಲ. ಅರ್ಚನಾದಿ ಮಾರ್ಗ ಉಳಿದವರಿಗೆ, ಈ ಮಾರ್ಗ ಅವ್ರಿಗಿಲ್ಲ. ಸೋತವರ ಪ್ರವೇಶ ಅಷ್ಟೇ. ದೇವತೆಗಳಿಗೆಲ್ಲ ಏನದು ದೊಡ್ಡವರ ಸೇರಿಬಿಟ್ರೆ ಮುಗಿದು. ಈ ರೀತಿಯಾದ ಇಲ್ಲ ಅವರಿಗೆ, ಈ ರೀತಿ ಮಾರ್ಗಗಳಿಲ್ಲ. ಅಲ್ಲಿಗೆ ಸದಾ ಅಲ್ಲಿ ಹೋದ್ಮೇಲೆ ಮಾರ್ಗ ಗರುಡ ಮಾರ್ಗಾಭ್ಯಾಂ ಗತಾನಾಂ ದೇವಾನಾಂಚ ಬ್ರಹ್ಮಣ ಸಹ ವಿರಜಾಸ್ಥಾನೇನ. ಅದು ಕ್ಲೈಮ್ಯಾಕ್ಸ್, ವಿರಜಾಸ್ಥಾನ. ಒಂದ್ಸರ್ತ ಸ್ನಾನ ಮಾಡಿ ವಿರಜಾಸ್ಥಾನ ಆಯ್ತು ಅಂದ್ರೆ ಮತ್ತೆ ಸಂಸಾರ ಪೂರ್ತಿ ಅಲ್ಲಿ ಪ್ರಾರಂಭ ಉಳ್ಕೊಂಡಿರುತ್ತೆ, ಲಿಂಗದೇವರು ಉಳ್ಕೊಂಡಿರುತ್ತೆ. ಅದು ಹೋಗ್ಬಿಡತ್ತೆ. ಅಲ್ಲಿ ಹೋದ ತಕ್ಷಣ ಮುಗಿ, ಅಲ್ಲಿಗೆ ಪೂರ್ತಿ ಮುಕ್ತರಾಗ್ತಾನೆ. ಸನ್ಯಾಸಾಶ್ರಮಕ್ಕೆ ಅದಕ್ಕೆ ಏನ್ ಮಾಡ್ತಾರೆ, ಪೂರ್ತಿ ಜನವಾರ ತೆಗೆದು ಬೇರೆ ಸಂಪೂರ್ಣ ವಸ್ತ್ರಾಂತರ ಆಗ್ಬೇಕು. ಅಲ್ಲಿಗೆ ಆಶ್ರಮ ಪೂರ್ತಿ ಡೀಲಿಂಗ್ ಅದಾಗಲಿ. ಅಲ್ಲಿ ಎಲ್ಲರೂ ಜಾಯಿನ್ ಆಗ್ಲೇಬೇಕಲ್ಲಿ, ಬೇರೆ ದಾರಿನೇ ಇಲ್ಲ, ಬೈಪಾಸ್ ಮಾಡಕ್ ಸಾಧ್ಯನೇ ಇಲ್ಲ. ದೇವಾನಾಂಚ ಬ್ರಹ್ಮಣ ಸಹ ವಿರಜಾಸ್ಥಾನೇ ಲಿಂಗಭಂಗಂ ಪ್ರಾಪಯಿತ್ವಾ ಆವಿರ್ಭೂತ ವಿಚಿತ್ರ ಸ್ವರೂಪಾನಂದಾನುಭವದಾತ್ರೇ. ಅಲ್ಲಿ ಹೋಯ್ತು. ಇಲ್ಲಿ ಯಾವ ಬಂತ ಇಲ್ವಾ? ಬಂತ ಇಲ್ಲ. ಯಾಕೆ? ಚತುರ್ಥಿಗೆ ಯಾವ ಬರ್ಬೇಕು? ಇದು ಯಾಕೆ ಬರಲಿಲ್ಲ ಇಲ್ಲಿ? ಉಕಾರ ಅಂತ ಬರ್ಲಿಲ್ಲ ಅಷ್ಟೇ. ಇದೆ ಅದೇ ಚತುರ್ಥಿ ಪುಲ್ಲಿಂಗ ಅಕಾರ ಅಂತ ಆದಾಗ ಏನ್ ಬರ್ಬೇಕದು ಬರ್ಲೇಬೇಕು. ಇಲ್ಲಿ ಅದು ಶಬ್ದದ ಸ್ವರೂಪದ ಮೇಲೆ ಏನಾಗುತ್ತದೋ ತ್ರೇ ಅಂತ ಬಂದಾಗ್ತದೆ. ಪಿತ್ರೇ ಮಾತ್ರೆ ಅಂತ ಬಂದಾಗ ಆ ತರ ಬರುತ್ತೆ. ಒಟ್ಟು ಚತುರ್ಥಿ ಹೋಗ್ತೀವಿ. ಯಾಗಿ ಪ್ರಶ್ನೆ ಅಲ್ಲ, ಯಾವ್ದು ಇಲ್ಲಿ ಚತುರ್ಥಿ ರೂಪ ಬರ್ಬೇಕು. ಇಂಥ ದೇವರಿಗೆ ನಮಸ್ಕಾರ ಅಂತ ಎಂಡ್ ಮಾಡ್ಬೇಕು. ಪ್ರತಿಯೊಂದಕ್ಕೂ ಇಂಥ ವೇದವ್ಯಾಸಾಯ ನಮಃ, ಪ್ರತಿಯೊಂದಕ್ಕೂ ಕೂಡ ವೇದವ್ಯಾಸಾಯ ನಮಃ ಅಂತ ಸೇರ್ಕೊಂಡ್ಬಿಟ್ರೆ ಪೂರ್ತಿ ವೇದವ್ಯಾಸ ನಾಮಾವಳಿ ಆಗುತ್ತೆ. ಭಕ್ತಾನಾಂ ಅಲ್ಲಿಗೆ ನಾಳೆ ದಿವಸ ಮುಂದಿನ ಮೋಕ್ಷ ಬಂತೀಗ ಮುಂದೆ ಏನಾಗುತ್ತೆ ಹೇಳ್ತಾರೆ. ಆವಿರ್ಭೂತ ವಿಚಿತ್ರ ಸ್ವರೂಪಾನಂದಾನುಭವದಾತ್ರೇ. ಆ ಭಾಗ ಮುಂದಿನ ಭಾಗ